ಯಾವ್ದು ಇದೇನಾ ಅವರೆಲ್ಲ ಬಂದ್ರಾ? ಇಟ್ಕೋಬೇಕು, ಅಲ್ಲಿ ಹೋಗಂಗಿಲ್ಲ. ಮುಂದೆ ಮುಂದೆ ದೇವಸ್ಥಾನದ ಗ್ರಾನೈಟಾ? ದೇವಸ್ಥಾನ ಎಲ್ಲಿನ ಗ್ರಾನೈಟ್ ಇದು? ನಂಬಾಜಿದ್ದೇನಾ? ರಾಜಸ್ಥಾನದ ವೇಸ್ಟ್ ಅದು ಒಳ್ಳೆ ಕಲ್ಲಲ್ವ ಅದು? ಸೈಡಲ್ಲಿ ಅವ್ರ ಆಚೆ ಕರ್ಸ್ಬಿಡೋಣಲ್ವಾ? ಬಂದರೆ ಬರೋದೇ ಇಲ್ಲ ಅಂದರೆ ಬೇಕಾದ್ರೆ ಒಳಗಡೆ ನೋಡ್ರೆ ಏನು ಗೌಡ್ರಿ ಹೋಗ್ಬೇಕಾ? ಇಲ್ಲೇ ಆಚೆಗೆ ಕರೆದು ಸ್ವಲ್ಪ ಹೋಗಿ ಆಚೆಗೆ ಕರೆದು ಬಿಡಿ. ತಹಸೀಲ್ದಾರ್ಗೆ ಜಾಸ್ತಿ ಜನ ಬಂದಿದ್ದಾರೆ ಸರ್, 5 ನಿಮಿಷ ಅದು ಅಲ್ಲಿ ಆಚೆನೆ ಮಾತಾಡ್ತಿರ್ತಾರಂತೆ, ಒಳಗಡೆ ಚೇಂಬರ್ ಒಳಗಡೆ ಬಂದ್ರೆ ಜನ ಜಾಸ್ತಿ ಆಗ್ತಾರೆ ಅಂತ ಹೇಳಿದ್ರು. ಗೌರವದಿಂದ ನಾವೇನಿಲ್ಲಪ್ಪ, ಅವ್ರ ಹತ್ರ ಗಲಾಟೆ ಮಾಡ್ಕೊಳ್ಳೋದೇನಿಲ್ಲ, ಅವ್ರು ಬಂದು 2 ನಿಮಿಷ ಇಲ್ಲಿ ಆಚೆ ನಿಂತ್ಕೊಂಡ್ರೆ ಸಾಕು. ಸಾಹೇಬ್ರು ಇಲ್ವಾ? ಮತ್ತೆ ಇನ್ಯಾರು ಇದ್ದಾರೆ ಅಂದ್ರೆ ಅವ್ರಿಗಿಂತ ಮೇಲೆ ಸಹಕಾರ ಇದ್ದಾರೆ ಅಂದಿದ್ದು ಕಾಯಮ್ಮೂ ಅಂದ್ರು, ಇನ್ಯಾರೋ ಬೇರೆ ಅವ್ರಿಗಿಂತ ದೊಡ್ಡ ಸಾಹೇಬ ಯಾವನ ಇರ್ಬೇಕು. ಈಗ ಸಾಹೇಬ್ರು ನಿಮ್ಗೆ ಐಡಿ ಕಾರ್ಡ್ ಏನಿರಲ್ವಾ? ಹಾಕೊಡ್ರೋಣ ನೀವು. ಆಮೇಲೆ ನೀವೇನು ಇದು ಈಗಲೇ ಪ್ರಿಂಟ್ಔಟ್ ತೆಗೆದು ಏನು ಹೆಸರು? ಮೊಹಮ್ಮದ್ ಜೀಶಾನ್. ಏನಾ FD? ಏನ ದೊಡ್ಡ ಕೆಲಸ ಅಲ್ವೇನಪ್ಪ FD ಅಂದ್ರೆ. ಏನ್ ತಹಸೀಲ್ದಾರ್ ಆಗ್ತಿಯಲ್ಲಪ್ಪ ಇನ್ನೊಂದು 10-15 ವರ್ಷಕ್ಕೆ. ಇಲ್ಲೊಂದು ನಿಮ್ಮ ಏನ್ ಕೆಲಸ ಮಾಡ್ತೀರಾ, ಏನ್ ಸೇವೆ ಸಲ್ಲಿಸ್ತೀರ ಅನ್ನೋದು ನೋಡುವ. ಜೀಶಾನ್ ಏನು ಓದಿದ್ದೀರಿ ನೀವು? ಅದೆಂಗೆಲ್ಲ KPSC ಇದಾಗಿತ್ತು. ಕಂಪ್ಯಾಷನೇಟ್ ಗ್ರೌಂಡ್ಸ್ ಮೇಲೆ ಏನೇ ಇರಲಿ ಅದಕ್ಕೆ ತಕ್ಕನಾಗಿ ಯೋಗ್ಯತೆ ಇರ್ಬೇಕಲ್ವಾ, ಬೆಳೆಸ್ಕೋಬೇಕಲ್ವಾ. ಪ್ರಿಂಟ್ ಮಾಡ್ರಿ, ಒಂದು ಪ್ರಿಂಟ್ ಮಾಡಿ. ಈಗ ನಾವು ಅಲ್ಲಿ ಹೋಗಿ ಬರೋಷ್ಟಿಗೆ ಮಾಡೋಣ, ಕೈ ಮುಗಿತೀವಿ ಮಾಡ್ರ. ಅವ್ರ ಅಯ್ಯಮ್ಮನ ಅವ್ರು ಹಾಕೊಂಡಿದ್ರು. ನೀವು ಅಷ್ಟೇ ಮೇಡಮ್, ಏನ್ ಹೆಸರು ನೋಡಿ ಅಣ್ಣ? ಮಾದರಿ ಆಗೋದು ಶ್ರೀಮತಿ ಮಮತಾ ದ್ವಿದಾಸ ಅವರು ಏನು SDA ಅಣ್ಣ ಪ್ರಿಂಟ್ ಮಾಡಿ ಹಾಕ್ರಪ್ಪ ಪ್ಲೀಸ್. ಆಮೇಲೆ ಹಾಗೇನೆ ID ಕಾರ್ಡ್ ಹಾಕೊಳ್ಬೇಕು. ಸರ್ಕಾರಿ ಅಧಿಕಾರಿಗಳು ಗೌರವ ಘನತೆಯಿಂದ ಕೆಲಸ ಮಾಡಬೇಕು. ಮತ್ತೆ ಇಲ್ಲೇನು ಇವ್ರು ಬಿಟ್ರೆ ಇನ್ಯಾರಿದ್ದಾರೆ? ಎಲ್ಲೋ ಅಲ್ಲ, ಇಲ್ಲ ಅವ್ರು ಬಿಟ್ರೆ ಇನ್ಯಾರಿದ್ದಾರೆ? DT ಅಂದ್ರೆ ಯಾರು? ಮೇಡಮ್ ಒಂದು ನಿಮಿಷ ಈಗ ಬಂದ್ಬಿಡಿ ಮೇಡಮ್. ಸುರೇಶ್ ಸರ್ ಕಳಿಸ್ಕೊಡ್ತೀನಿ ಸರ್. ಇವರೇನು ಇವರಾ KS? ನಿಮ್ದೇನು ID ಕಾರ್ಡ್ ನೀವೇನು ಹಾಕೊಳ್ಳೋದಿಲ್ವಾ ಮೇಡಮ್? ತಗೊಳ್ಳಿ, ಹಾಕೊಳ್ಳಿ. ಎಲ್ಲೇ ಇರಲಿ ನೀವು ಸರ್ಕಾರಿ ಕರ್ತವ್ಯ ನಿರ್ವಹಿಸ್ತಿರೋ ಹಾಕೊಳ್ಬೇಕು ಅಂತ ಇದೆಯಲ್ವಾ? ಪ್ಲೀಸ್ ತರಿಸಿ ಹಾಕೊಳ್ಳಿ. ಇಲ್ಲ ಇಲ್ಲೇ ಬಂದ್ಬಿಡಿ, ನಾವು ಹೇಳೋಗ್ತೀವಿ. ಬಹಳ ಜನ ಇದ್ದಾರೆ ಬನ್ನಿ. ಇಲ್ಲ ಒಬ್ಬರು ಬರೋಕ್ಕಾಗಲ್ಲ ಮೇಡಮ್, ಇಲ್ಲೇ ನಾವು ಖಾಸಗಿ ಮಾತಾಡ್ತಿಲ್ಲ. ನೀವೀಗ ಡೆಪ್ಟಿ ತಹಸೀಲ್ದಾರ್ ಅನ್ನೋದಕ್ಕೆ ಏನ್ ಸಾಕ್ಷಿ ಇದೆ? ತರಿಸಿ ಹಾಕೊಳ್ಳಿ. ಬನ್ರಪ್ಪ, ಎಲ್ಲ ಬಂದ್ರಿ. ನೀವು ಸರ್ಕಾರಿ ಅಧಿಕಾರಿಗಳು ಬಹಳ ಗೌರವ ಘನತೆಯಿಂದ ಜವಾಬ್ದಾರಿ. ಅಲ್ಲ, ನಮಗೆ ಗೌರವ ಕೊಡೋದ, ನಮ್ಗೆ ಗೌರವ ಕೊಡೋದ್ರ ಪರವಾಗಿಲ್ಲ. ಆದ್ರೆ ಮಿನಿಮಮ್ ಇರುತ್ತೆ. ಒಂದು ID ಹಾಕೋಬೇಕು ಅಂತ. ನಾನು ರವಿ ಕೃಷ್ಣ ರೆಡ್ಡಿ, ಕರ್ನಾಟಕ ಸಮಿತಿ ಪಕ್ಷದ ಗೌರವಾಧ್ಯಕ್ಷ. ನಾವು ಲಂಚ ಮುಕ್ತ ಕರ್ನಾಟಕ ನಿರ್ಮಾಣ ವೇದಿಕೆ ಅಂದ್ಕೊಂಡು 10 ವರ್ಷ ಕೇಳಿಸ್ಕೊಳ್ಳಿ ನಿಮಿಷ ಸತತವಾಗಿ 10 ವರ್ಷ ಹೋರಾಟ ಮಾಡಿದ ಕಾರಣಕ್ಕಾಗಿ ಈ ಸರ್ಕಾರಿ ನೌಕರು ಬ್ಯಾಡ್ಜ್ ಹಾಕೊಳ್ಬೇಕು ಅಂತ ಬಂದಿರೋದು. ನಮ್ದು ಮಾತಾಡೋದು ಆಮೇಲೆ ಇರ್ಲಿ, ನಿಮ್ಮ ಹತ್ರ ಮಾತ್ರ ಬಂದಿಲ್ಲ, ನಾವು ತಹಸೀಲ್ದಾರ್ ಹತ್ರ ಮಾತ್ರ ಬಂದ್ವಿ. ಅವ್ರು ಇಲ್ಲೇ ಇರೋದ್ರಿಂದ ನಿಮ್ ವಿಚಾರ ಹೇಳ್ತೀವಿ. ಹಾಗಾಗಿ ನೀವು ಇಂಥವ್ರು ಅನ್ನೋದು ಎಲ್ಲೇ ಇರ್ಲಿ ಕಡ್ಡಾಯವಾಗಿ ಗುರುತಿನ ಚೀಟಿ ಧರಿಸಬೇಕು, ನಾಮಫಲಕ ಇರಬೇಕು ಅಂತ. ಯಾರ ಹತ್ರ ಇದ್ರೆ ಗುರು ರಘು ಜೀವನ್ ಸರ್ ಕೊಡಪ್ಪ, ಅವ್ರು ಕಳ್ಸೋಣ. ಅದೆಲ್ಲಾರು ಇರ್ಲಿ, ಆದ್ರೆ ಅವರು ಇರ್ಬೇಕಾಗಿರೋವಾಗ ID ಆಗ್ಬೇಕು. ಅವ್ರಿಗೆ ಪ್ರಭಾರಿಯ ಕೆಲಸ ಮಾಡ್ತಾ ಇದ್ರು, ಅದ್ರದ್ದು ನೇಮ್ ಪ್ಲೇಟ್ ಇರ್ಬೇಕು. ಇಷ್ಟು ದಯವಿಟ್ಟು ಅಷ್ಟನ್ನ ಮಾಡಿ ಮೇಡಮ್. ಆಮೇಲೆ ಇಲ್ಲಿ ನಿಮ್ ತಹಸೀಲ್ದಾರ್ ಏನ್ ಅವ್ರ ಹೆಸರು ಹರೀಶ್, ನೀವೇ ಹೇಳ್ಬಿಡಿ ಏನಾಗಿದೆ, ಏನ್ ಮಾಡ್ಬೇಕಾಗಿತ್ತು ಅವ್ರು ಮಾಡಿಲ್ಲ ಅಂತ. ಆಮೇಲೆ ನಿಮ್ಗೆ ಹೇಳ್ತಿರೋದಲ್ಲ,
ನಿಮ್ಮ ಮೇಲಧಿಕಾರಿಗೆ ಹೇಳ್ತಿರೋದು. ನೀವು ಅದನ್ನ ತಲುಪಿಸ್ಬೇಕು. ಇಲ್ಲ ಪರವಾಗಿಲ್ಲ, ನೀವು ಕೂತ್ಕೊಳ್ಳಿ, ಇಲ್ಲ ನೀವು ಕೂತ್ಕೊಂಡು ಹೇಳಿ. ಅವ್ರು ನಾವ್ ಇಷ್ಟ ನಿಲ್ಸ್ಬಿಟ್ಟು ನಾನು ಕೂತ್ಕೊಳ್ಳೋದಂಗೆ. ಇಲ್ಲ ನಾನು ಕೂತ್ಕೊಳ್ಳಲ್ಲ. ತಗೊಬಂದು ಹಾಕೋಣ ಒಂದಷ್ಟು. ರಾಘವಣ ಅಲ್ಲೆಲ್ಲ ಚೇರ್ ಬರ್ಲಿ, ರಾಘವಣ ಚೇರ್ ಬರ್ಲಿ, ಇಲ್ಲ ಚೇರ್ ಬರ್ಲಿ. ನಾವ್ ಇಷ್ಟ ಜನ ಅಲ್ಲೆಲ್ಲ ನಾನು ನಿಂತ್ಕೊಳ್ಳಲ್ಲ. ರಾಘವಣ ಹಾ ಹೇಳಿ, ನೀವು ಹೇಳಿ. ನಮೀಗ ನಿಮ್ಗೆ ಗೊತ್ತಿರ್ತಕ್ಕಂಥದ್ದು ಇತ್ತೀಚೆಗೆ ಏನೇನಾಗಿದೆ ಅಂತಕ್ಕಂಥದ್ದು ತಾಲೂಕು ಆಡಳಿತಕ್ಕೆ ಅಂದ್ರೆ ನಿಮಗೂ ಸೇರಿ ಗೊತ್ತಿರ್ತಕ್ಕಂಥದ್ದು ಪರ್ಟಿಕ್ಯುಲರ್ ಒಬ್ಬರನ್ನ ಸ್ವಲ್ಪ ಅದ್ರ ಬಗ್ಗೆ ನೀವು ತಿಳ್ಕೊಂಡಿರ್ತೀರಿ. ಈಗ ಅದಕ್ಕೆ ಸಂಬಂಧಪಟ್ಟಂಗೆ ನಾವು ಬೆಂಗಳೂರು ಪ್ರಾದೇಶಿಕ ಆಯುಕ್ತರು ಅಮಲಾ ನದಿ ವಿಶ್ವಾಸ ನಿಮ್ಮ ಸೀನಿಯರ್ ಮೋಸ್ಟ್ IAS ಆಫೀಸರ್ ನಿಮ್ಮ DC ಅವರಿಗೆ ಒಂದು ಲೆಟರ್ ಬಂದಿದೆ. ಈ ಚೇರ್ ತಂದ್ರೆ ಬಿಡ್ರೆ ನಾ ಮಾತಾಡ್ಬೇಡಿ, ನಮ್ಮವ್ರು ಯಾರು ಡಿಸ್ಟರ್ಬ್ ಮಾಡ್ಬೇಡಿ ವಿಚಾರ ಹೇಳುವಾಗ. 478 ಸಂಬಂಧಪಟ್ಟಂಗೆ ಏನು ನಕಲಿ ಮಂಜೂರಿ ದಾಖಲಾತಿಗಳ ಆಧಾರದ ಮೇಲೆ ಸೃಷ್ಟಿಸಿ ಖಾತೆ ಕೋಡಿ ದುರಸ್ತಿ ಭೂಪರಿವರ್ತನೆ ಮಾಡಲಿಕ್ಕೆ ಕೂಡಲೇ ಖರೀದಿದಾರ ನಿಂತ್ಕೊಂಡು ಮಾತಾಡ್ತಾರೆ. ನಮಗೂ ಒಂದ್ ಸ್ವಲ್ಪ ಜವಾಬ್ದಾರಿ ಇರ್ಬೇಕಲ್ವಾ? ಅದು ನಿಂತ್ಕೊಂಡು ಮಾತಾಡ, ನಾನು ಕೂತ್ಕೊಂಡು ನಿಂತ್ಕೊಂಡು ಮಾತಾಡ್ತಿದ್ರೆ ಎಷ್ಟು ಜನ ಎಷ್ಟಿದೆ ಅಷ್ಟು ಕೊಡೋಣ. ಈಗ ಬರಲ್ಲ ನಿಂತ್ಕೊಳ್ತಾರೆ. ಇಲ್ಲ ನಿಂತ್ಕೊಳ್ಳಿ. ಕಿರಣ ಈ ಕಡೆ ಬಂದ್ಬಿಡು. ಕಿರಣ ಹಿಂದಕ್ಕೆ ಬಂದ್ಬಿಡು. ಯಾರು ಸೀನಿಯರ್ ಸಿಟಿಸನ್ಸ್ ಕೂತ್ಕೊಳ್ಳೋಣ. ಹೆಣ್ಮಕ್ಳು ಸಿಟಿಸನ್ಸ್ ಕೂತ್ಕೊಳ್ಳೋರು. ಹಿಂಗೆ ಹಾಕ್ಬಿಡಿ, ಜಾಸ್ತಿ ಜಾಗ ಇದೆ. ಲ್ಲಿ ನಕಲಿ ಮಂಜೂರಿ ದಾಖಲೆಗಳ ಆಧಾರದಲ್ಲಿ ಖಾತೆ ಕೋಡಿ ಭೂಪರಿವರ್ತನೆ ಮಾಡಿ ಅಕ್ರಮ ಎಸಗಿರೋ ಬಗ್ಗೆ ವಿಷಯ. ಸೊ ಇದಕ್ಕೆ ಸಂಬಂಧಪಟ್ಟಂಗೆ ರೈತ ಸಂಘ ಮತ್ತೆ ನಮ್ಮ ರೈತ ರೆಡ್ಡಿ ಅವರು ಮತ್ತೆ ಒಂದು ಮಾಧ್ಯಮ ಲೋಕದಲ್ಲಿ ನಮ್ಮ ಸ್ಥಳೀಯ ವರದಿಗಾರರು ಮತ್ತೆ ದಿ ಫೈಲ್ ಅಂತ ಹೇಳಿ ಒಂದು ಮಾಧ್ಯಮ ಇತರೆ ಎಲ್ಲ ಕೆಲವು ಅಧಿಕಾರಿಗಳಿಗೂ ಸಂಬಂಧಪಟ್ಟಂಗೆ ನಮಗೆ ಹೋರಾಟದಲ್ಲಿ ಬೆಂಬಲ ನೀಡುತ್ತೆ. ಒಂದಷ್ಟು ಹೋರಾಟದಲ್ಲಿ ಒಂದಷ್ಟು ಬೆಳವಣಿಗೆಗಳು ಆಗಿರ್ತಕ್ಕಂಥದ್ದು. ಅದರಲ್ಲಿ 1/12/2025 ರಾಮನಗರ ಜಿಲ್ಲಾಧಿಕಾರಿಗಳಿಗೆ ಪ್ರಾದೇಶಿಕ ಆಯುಕ್ತರು ಅಮಲಾ ನದಿ ವಿಶ್ವಾಸ ಅವರು ಈ ನಕಲಿ ದಾಖಲಾತಿಗಳ ಮೇಲೆ ಖಾತೆ ಮಾಡಿ ಕೋಡಿ ಮಾಡಿ ಏನು ಅಕ್ರಮ ಆಗಿದೆ ಅದಕ್ಕೆ ಸಂಬಂಧಪಟ್ಟಂಗೆ DC ಅವರು ಒಂದಷ್ಟು ಇನ್ಸ್ಟ್ರಕ್ಷನ್ ಫಾಲೋ ಮಾಡಿ ಅಂತ ಡೆಪ್ಟಿ ಕಮಿಷನರ್ ಹೇಳಿದರು. ಅದರಲ್ಲಿ 6 ವಿಚಾರದಲ್ಲಿ ನಿಮಗೆ ಇಲ್ಲಿವರೆಗೂ ಒಂದು 5 ವಿಚಾರಗಳನ್ನ ನಿಮ್ಮ ಕಂದಾಯ ಇಲಾಖೆ ಮಾಡಿದೆ. ಇಲ್ಲಿವರೆಗೂ ಮಾಡಿದೆ. ಕೋಡಿ ರದ್ದತಿಗೆ ನೀವು ಶಿಫಾರಸು ಮಾಡಿದ್ದಾರೆ, ಖಾತೆ ರದ್ದತಿ, ಕೋಡಿ ರದ್ದತಿ, ಮತ್ತೆ ಬೇರೆ ಬೇರೆ ಏನಾದ್ರು ನೀವು ಸರ್ಕಾರಿ ಜಮೀನ ರಕ್ಷಣೆ ಮಾಡ್ಕೊಳ್ಳಿಕ್ಕೆ ಆಗಿರೋ ತಪ್ಪನ್ನ ತಿದ್ದುಕೊಂಡು ವಾಪಸ್ಸು ಸರ್ಕಾರಿ ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳ್ತಕ್ಕಂಥ ಸರ್ಕಾರಿ ಆಸ್ತಿನ ತಮ್ಮ ವಶಕ್ಕೆ ಪಡ್ಕೊಳ್ಳೋಕ್ಕೆ ಏನೇನು ಕರ್ತವ್ಯ ಬೇಕು RC ಅವರ ನಿರ್ದೇಶನದ ಮೇರೆಗೆ ನಮ್ಮ ಉಪವಿಭಾಗಾಧಿಕಾರಿ ಈಗಿನ ಉಪವಿಭಾಗಾಧಿಕಾರಿ ಮಾಡಿದರೆ. ಅದಾದ್ಮೇಲೆ ಒಂದು ವಿಚಾರ 6ನೇ ಅಂಶ ಇಲ್ಲಿ ಕ್ಲಿಯರ್ ಆಗಿ ಒಂದು ಡೈರೆಕ್ಷನ್ಸ್ ಕೊಡ್ತೀನಿ. ವಿವಾದಾಸ್ಪದವೆಂದು ಕಂಡು ಬಂದಿರುವ ಕಡತದಲ್ಲಿದ್ದ ದಾಖಲೆಗಳನ್ನು ಈ ಕಚೇರಿಯ ಸಂಪರ್ಕದೊಂದಿಗೆ ವಿಧಿವಿಜ್ಞಾನ ಪ್ರಯೋಗಾಲಯದ ಪರಿಶೀಲನೆಯಾಗಿ ಅವರಿಗೆ ಸಲ್ಲಿಸಿ ವಿಧಿವಿಜ್ಞಾನ ಪ್ರಯೋಗಾಲಯದ ವರದಿ ಪಡೆದ ನಂತರ ಮಂಜೂರಿದಾರರನ್ನದಾದವರ ವಿರುದ್ಧ ಗ್ರಾಂಟಿ ಮತ್ತು ನಂತರದ ಖರೀದಿದಾರರ ವಿರುದ್ಧ ಪರ್ಚೇಸರ್ ಭೂ ಕಂದಾಯ ಕಾಯ್ದೆ ಮತ್ತು ಭಾರತೀಯ ನ್ಯಾಯ ಸಮಿತಿ ಕ್ರಿಮಿನಲ್ ಮೊಕದ್ದಮೆ ಡೈರೆಕ್ಷನ್ ರೀಜನಲ್ ಕಮಿಷನರ್ ಅಂಡ್ ಅಧಿಕಾರಿಗಳ ವಿಚಾರದಲ್ಲಿ ಒಂದಷ್ಟು ಬೆಳವಣಿಗೆಗಳು ಉನ್ನತ ಮಟ್ಟಕ್ಕೆ ಹೋಗಿದೆ. ನಾನು ಅದನ್ನ ಮಾತಾಡೋದಿಲ್ಲ. ಈ ಲೆಟರ್ ಆದ್ಮೇಲೆ ಈ ಲೆಟರ್ನ ಫಾಲೋ ಮಾಡಿ ಅಂತ AC ಅವ್ರಿಗೆ DC ಅವರು ಡೈರೆಕ್ಷನ್ಸ್ ಕೊಟ್ಟರು. KLR 136 ಅಲ್ಲಿ ಅವರು ಕೇಸ್ನ ಹಿಯರಿಂಗ್ ತಗೊಂಡಿದ್ರು. ಅದರಲ್ಲಿ ಅವ್ರದ್ದು ವಿಚಾರಣೆಯನ್ನ ಮುಗಿಸಿ ತಹಶೀಲ್ದಾರ್ಗೆ ಒಂದಷ್ಟು ಡೈರೆಕ್ಷನ್ಸ್ ಕೊಟ್ಟಿದ್ದಾರೆ. ಏನು ಈ ಕೇಸಲ್ಲಿ ಆಗಿದೆ, ಪ್ರೋಗ್ರೆಸ್ ಆಗಿದೆ, ಆ ಪ್ರೋಗ್ರೆಸ್ನ ನೀವು ಫಾಲೋ ಮಾಡಿ ಅಂತ ನಿಮ್ಮ ತಹಶೀಲ್ದಾರ್ಗೆ ಡೈರೆಕ್ಷನ್ಸ್ ಕೊಟ್ಟಿದ್ದಾರೆ. ಸೈಮಲ್ಟೇನಿಯಸ್ಲಿ ಇದಕ್ಕೆ ತತ್ಸಂಬಂಧವಾಗಿ ಮತ್ತೆ ಇನ್ನೊಂದು ಲೆಟರ್ನ ಪ್ರಾದೇಶಿಕ ಆಯುಕ್ತರು ಬರೆದಿದ್ದಾರೆ. ಒಂದು FSL ರಿಪೋರ್ಟ್ನ ಅಟ್ಯಾಚ್ ಮಾಡಿ ಗೌರ್ಮೆಂಟಿಂದನೂ ಕೂಡ ಸರ್ಕಾರದಿಂದನೂ ಕೂಡ ಇಲ್ಲಿ FIR ಮಾಡಬೇಕು ಅಂತ ಹೇಳಿ ಸರ್ಕಾರದಿಂದನೂ ಡೈರೆಕ್ಷನ್ಸ್ ಇರ್ತಕ್ಕಂಥದ್ದು. ಡೈರೆಕ್ಷನ್ಸ್ ಇದೆ. ಆ ಡೈರೆಕ್ಷನ್ಸ್ ನ ಟಿಲ್ ಡೇಟ್ ನಿಮಗೆ ಅಂದ್ರೆ ಹಾರೋಳಿ ತಹಶೀಲ್ದಾರ್ ಆ ಒಬ್ಬೆ ಮಾಡಿಲ್ಲ. ಅದಾದ್ಮೇಲೆ ಒಬ್ಬೆ ಮಾಡಿದಂಥ ಸಂದರ್ಭದಲ್ಲಿ 2/4/2026 ನಾವು ರೀಜನಲ್ ಕಮಿಷನರ್ ಭೇಟಿ ಮಾಡಿದ್ರೆ
FSL ರಿಪೋರ್ಟ್ ಅಟ್ಯಾಚ್ ಮಾಡಿ DC ಅವ್ರಿಗೆ ಒಂದು ಕಳಿಸಿದ್ದಾರೆ. ಸೊ ಈ ಬೇಸ್ ಮೇಲೆ ತಮ್ಮ ಇಲಾಖೆಗೆ ಅಂದರೆ ತಮ್ಮ ಕಚೇರಿಗೆ ಇಮಿಡಿಯೇಟ್ ಆಗಿ ಒಂದು ವಾರದೊಳಗೆ ಕ್ರಮ ಮಾಡಿ ನಮ್ಗೆ ರಿಪೋರ್ಟ್ ಕೊಡಿ ಅಂತ RC ಅವರು ಕಳಿಸಿದ್ದಾರೆ. DC ಅವರು ಅದನ್ನು ನಿಮಗೆ ಬರೆದಿದ್ದಾರೆ. ಬಟ್ ಟಿಲ್ ಡೇಟ್ ಯಾವ ಗ್ರ್ಯಾಂಟಿ ಇದ್ದಾನೆ ಅವನ ಮೇಲಾಗಿ ಪರ್ಚೇಸರ್ ಮೇಲೆ ಇವತ್ತವರೆಗೂ ಕ್ರಿಮಿನಲ್ ಕೇಸ್ ಲಾಂಚ್ ಮಾಡಿಲ್ಲ. ಇಲ್ಲಿವರೆಗೂ AC ಅವರು ಕೊಟ್ಟಿದ್ದಾರೆ. AC ಇಂದ ತಹಶೀಲ್ದಾರ್ಗೆ ಡೈರೆಕ್ಷನ್ಸ್ ಬಂದಿದೆ. ಬಟ್ ಟಿಲ್ ಡೇಟ್ ನಿಮ್ಮ LAT ಕೇಸ್ ಹೋಗ್ತಾರೆ ಅಂತ ಫೈಲ್ ಇದೆ. ನೀವು ಕರೆಸಿ ಏನಾಯ್ತು ಕೇಳಿ, ಯಾವಾಗ ಮಾಡ್ತೀರಾ ಹೇಳಿ. FIR ಆಗಿದ್ದು ಮೇಡಮ್ ದಯವಿಟ್ಟು ಸಾಹೇಬ್ರು ಪದ ಬಳಸಬೇಕು. ಹರ್ಷವರ್ಧನ್ ದಯವಿಟ್ಟು ಅವ್ರಿಗೆ ಏನ್ ಹೇಳಿದ್ದಾರೆ, ಇವರೆಲ್ಲ ಬಂದಿದ್ರು, KRS ಪಕ್ಷದವ್ರು ಬಂದಿದ್ರು, ಇವರು ಹರೀಶ್ ಗೌಡ ಅವರು ಬಂದಿದ್ರು, ಕಂಪ್ಲೇಂಟ್ ಅವರೆಲ್ಲನೂ. ಅದೇನೋ ಇನ್ನೊಂದು ಅವ್ರು ಹೇಳಿದ್ದೇನು ಅಂದ್ರೆ ಪೊಲೀಸ್ ಸ್ಟೇಷನ್ಗೆ ನಾಮಕಾವಸ್ಥ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಆದ್ರೆ ಪೊಲೀಸರು ಈ ತರಕ್ಕೆ ನಾವು ಕಂಪ್ಲೇಂಟ್ ತಗೊಳಕ್ಕಾಗೋದಿಲ್ಲ, ಅದನ್ನ ಕ್ರಮಬದ್ಧವಾಗಿ ಕೊಡಿ ಅಂತ ತಹಸೀಲ್ದಾರ್ ತಿಳಿಸಿದ್ದಾರೆ. ತಹಸೀಲ್ದಾರರು ನಿಜಕ್ಕೂ ಅವ್ರು ಯೋಗ್ಯರಾಗಿದ್ರೆ ಕ್ರಮಬದ್ಧವಾದ ಕಂಪ್ಲೇಂಟ್ ಮೊದಲೇ ಕೊಡಬೇಕು. ಅವರ ಅಧೀನದಲ್ಲಿ ಕೆಲಸ ಮಾಡೋಲ್ಲ, ಬಹುತೇಕ ಡೈರೆಕ್ಟ್ ಆಗಿ ಅಲ್ಲದೆ ಇಂಡೈರೆಕ್ಟ್ ಆಗಿ ಅವರ ಅಧೀನ ಅಧಿಕಾರಿ ನೀವು ಮಾಡಿರೋ ಕಂಪ್ಲೇಂಟೇ ಕ್ರಮಬದ್ಧವಾಗಿಲ್ಲ ಅಂದ್ರೆ ತಹಸೀಲ್ದಾರರು ಅವರ ಕುರ್ಚಿ ಕೂತ್ಕೊಳ್ಳೋಕೆ ಯೋಗ್ಯರಾಗ್ತಾರ? ತಿಳಿಸಿ. ಹಿಂಗೆ ಹೇಳಿದ್ರು, ಇಲ್ಲ ರೆಕಾರ್ಡ್ ಆಗ್ತಾ ಇದೆ, ಅವ್ರಿಗೆ ಕೇಳಿ ಗೊತ್ತಾಗಲಿ. ಪ್ರಾಮಾಣಿಕವಾಗಿ ಕೆಲಸ. ನಮ್ಮ ತಂದೆನು ನಮ್ಮ ಅಪ್ಪನು ವಿಲೇಜ್ ಅಕೌಂಟೆಂಟ್ ಆಗಿದ್ದು, ಕಂದಾಯ ಇಲಾಖೆಯಲ್ಲಿ 40 ವರ್ಷಗಳಿಂದ ಕೆಲಸ ಮಾಡಿದ್ದು ಅಂತ. ಆವತ್ತಿನ ಕಾಲಕ್ಕೆ ಒಂದಷ್ಟು ಮಾನ ಮರ್ಯಾದೆ ಗೌರವ ಘನತೆಯಿಂದ ಕೆಲಸ ಮಾಡ್ತಿದ್ರು. ಇವತ್ತು ಕಂದಾಯ ಇಲಾಖೆ ನೋಡಿ, ನಿಮ್ಮಲ್ಲಿ ಯಾರ್ಯಾರಿದ್ದಾರೋ ಒಂದ್ಸಲ ಓದ್ಬಿಡ್ತೀನಿ, 15 ಜನ ಲಿಸ್ಟ್ ಇದೆಯಾ ಅವ್ರೆ? ಹಾಗಾಗಿ ಅವರೆಲ್ಲ ದಾಖಲಾಗ್ಲಿ ನಿಮ್ ಮುಂದೆ ಅಂತೇಳಿ ಇವರೆಲ್ಲ ಅವರಿಂದ ಆದಿತ್ಯ ಅಮೃತಾನಂದ ಬಿಸ್ವಾಸ್ ಅವರು ರಿಟರ್ನ್ ಇದು ಕೇಳಿದ್ದಾರೆ, ರಿಟರ್ನ್ ಕ್ಲಾರಿಫಿಕೇಶನ್ ಅಲ್ವಾ, ಸಮಜಾಯಿಷಿ ಕೇಳಿದ್ದಾರೆ, ಕೊಟ್ಟಿದ್ದಾರೆ. ಆದ್ರೆ ಈಗ ಅವರಲ್ಲಿ ಇನ್ನೊಂದು ನೋಡಿ ಮೇಡಮ್, ವಿನೋಯ್ BK ಈಗಲೂ ಇದ್ದಾರೆ, ಅವರು AC ವಿಜಯಣ್ಣ ಅಂತ ರಿಟೈರ್ಡ್ ಆಗಿದ್ದಾರೆ. ಹರ್ಷವರ್ಧನ್ ಅವರು, ನವೀನ್ ಕುಮಾರ್ ಹಕ್ಕು ದಾಖಲಿಸುತ್ತಿದ್ದಾರೆ, ನವೀನ್ ಕುಮಾರ್ ಹಕ್ಕು ದಾಖಲಿಸುತ್ತಿದ್ದಾರೆ, ಇನ್ನೊಬ್ರು ಮೋಹನ್ ಕುಮಾರ್ ಹಕ್ಕು ದಾಖಲಿಸುತ್ತಿದ್ದಾರೆ, ಅಶೋಕ್ ಲಮಾಣಿ ಅವರು ಇದ್ದಾರ, ಅವರು ಅವಿನಾಶ್ ಶಿಂದೆ ಕೇಸ್ ವರ್ಕರ್, ಹನುಮೇಗೌಡ DDLR, ವಿಹಾನ್ ಶರೀಫ್ ಅವರು ಸರ್ವೇಯರು, ತಪಾಸಕರು ಇನ್ಸ್ಪೆಕ್ಟರ್, ರಕ್ಷಿತ್ ಸರ್ವೇಯರು, ನಂದೀಶ್ ಅವರು ಭೂ ದಾಖಲೆಗಳ ಪ್ರಭಾರ ADLR, ನಂದೀಶ್ ಕುಮಾರ್ ಅವರು ಭೂಮಾಪಕರು, ಚೆಕಿಂಗ್ ಭೂಮಾಪಕರು, ಮತ್ತೆ ಪ್ರಭಾಕರ್ SD ತಪಾಸಕರು, ಸೂಪರ್ವೈಸರ್ ರಘುನಾಥ್ KB ಸೂಪರ್ವೈಸರ್. ಈ 15 ಜನರಿಗೆ ಇಲ್ಲಿ ಏನ್ ಅಕ್ರಮ ಆಗಿದೆ, ಅದಕ್ಕೆ ನೀವು 15 ಜನ ಕಾರಣರಾಗಿದ್ದೀರಾ. ಯಾವುದೋ ಒಬ್ಬರ ಹೆಸರಿಗೆ ದಾಖಲೆ ಹೋಗ್ಬಿಟ್ಟು ಅವ್ರ ಹೆಸರು ಖಾತೆ ಆಗ್ಬಿಟ್ಟಿತ್ತು ಸರ್ಕಾರಿ. ಅದಕ್ಕೆ ನೀವು ನಿಮ್ಮ ಪಾತ್ರ ಏನು ಅಂತ ಹೇಳಿ ಆದಿತ್ಯ ಅಮೃತಾನಂದ ಬಿಸ್ವಾಸ್ ಅವರು ಕೊಟ್ಟಿದ್ದಾರೆ, ಲಿಖಿತ ಸಮಜಾಯಿಷಿಯನ್ನ ಕೇಳಿದ್ದಾರೆ. ಅದನ್ನ ಅವರು ತಗೊಂಡಿದ್ದಾರೆ, ಕೊಟ್ಟಿದ್ದಾರೆ. ಅವರು ತಗೊಂಡು ಅದನ್ನ ಅವ್ರು ಒಪ್ಪಿಲ್ಲ, ಹಾಗಾಗಿ ಅವ್ರ ಮೇಲೆ ಕೇಸ್ ಆಗಬೇಕು ಅಂತ ಹೇಳಿದ್ದಾರೆ. ಹಾಗಾಗಿ ಹರ್ಷವರ್ಧನ್ ಆಗ್ಲಿ, ವಿನೋಯ್ ಆಗ್ಲಿ, ಇವರೆಲ್ಲನೂ ಮೇಲಧಿಕಾರಿಗಳು ಕೊನೆಗೆ ಯಾವನೋ ಕೆಳಗಡೆ ಇರೋನ್ನ ಸಿಕ್ಕಾಕ್ಸ್ಬಿಟ್ಟು ಬಚಾವಾಗೋದಿಕ್ಕೆ ನೋಡ್ತಾರೆ. ಇದು ಇವತ್ತಲ್ಲ ನಾಳೆ ಹಾಗೆಲ್ಲ ಮಾಡೋದಕ್ಕೆ ಆಗೋದಿಲ್ಲ. ಹಾಗಾಗಿನೇ ಇವರು ನಿಮ್ಮ ತಹಸೀಲ್ದಾರರು, ನೀವೇ ಇದ್ದಿದ್ರೆ ಆ ಜಾಗದಲ್ಲಿ ಇದ್ದಿದ್ರೆ ನೀವೇ ಅಂತ ಹೇಳ್ತಾ ಇದ್ದೀರಾ. ನೀವು ತಹಸೀಲ್ದಾರರು, ನೀವು ತಪ್ಪಿಸ್ಕೊಳ್ಳೋದಿಕ್ಕೆ ಕ್ರಮಬದ್ಧವಲ್ಲದ ಪೊಲೀಸರು ಸ್ವೀಕಾರ ಮಾಡಲಾಗದಂತಹ ದೂರನ್ನು ನೀವು ಕೊಟ್ಟಿದ್ದೀರಾ. ಒಬ್ಬ ತಹಸೀಲ್ದಾರರಿಗೆ ಕಂಪ್ಲೇಂಟ್ ಕೊಡೋದಿಕ್ಕೆ ಬರಲಿಲ್ಲ ಅಂದ್ರೆ ಜನಸಾಮಾನ್ಯರಿಗೆ ಯಾವ ತರ ಕಂಪ್ಲೇಂಟ್ ಕೊಡೋದಿಕ್ಕಾಗುತ್ತೆ? ಹಾಗಾಗಿ ಆ ಹುದ್ದೆಗೆ ಕಂಡಕ್ಟ್ ಅನ್ಬಿಕಮಿಂಗ್ ಆಫೀಸರ್ ಅಂತ ಒಂದಿದೆ, ಹುದ್ದೆಗೆ ತಕ್ಕದಲ್ಲದ ನಡವಳಿಕೆ ನಿಮ್ಮ ತಹಸೀಲ್ದಾರ್ ಮಾಡಿರೋದು. ದಯವಿಟ್ಟು ಅದನ್ನ ಅವರಿಗೆ ನೀವು ಮನವರಿಕೆ ಮಾಡಿ, ನಾವು ಹೇಳ್ತಿದ್ದೀವಿ ಅಂತ. ನೀವಲ್ಲ, ನೀವು ಯಾರು ನೀವು ಸಂಬಂಧಪಟ್ಟಿಲ್ಲ, ನೀವು ಸೇರ್ಬಿಟ್ಟು ಅವರ ಪ್ರತಿನಿಧಿಯಾಗಿದ್ದೀರಿ. ಹಾಗಾಗಿ ನೀವು ಬರೀ ವರ್ಗಾವಣೆ ಮಾಡುವಂತ ನೀವು ಹೇಳಿರೋದನ್ನ. ಆಮೇಲೆ ನೀವು ನಾವು ಜ್ವರ ಹೇಳ್ತಿರೋ ನನಗೆ ಹೇಳ್ತಿರೋ ಒಳ್ಳೆಯಬಾರದು, ನಿಮ್ಗೆ ಅಸೂಕ್ಷ್ಮತೆ ಇದೆ ಅಂತ ನಾನು ಭಾವಿಸ್ತೀನಿ. ದಯವಿಟ್ಟು ಅವ್ರಿಗೆ ನೀವು ತಿಳಿಸಿ, ಯಾವ ನಾವು ಭಾವದಲ್ಲಿ ಹೇಳಿದೀವೋ ಅದನ್ನೇ ವರ್ಗಾವಣೆ ಮಾಡಿ ಅವ್ರಿಗೆ ಪ್ರಾಮಾಣಿಕವಾಗಿ. ಇವತ್ತಿರೋ ಮಿನಿಸ್ಟ್ರು ಬರ್ತಾನೆ ಹೋಗ್ತಾರೆ, ಆದರೆ ಸರ್ಕಾರಿ ಅಧಿಕಾರಿಗಳು ಅವ್ರು ನಿವೃತ್ತರಾಗುವಂತ ಸರ್ಕಾರಿ ಕೆಲಸ ಮಾಡ್ತಾರೆ. ಯಾರು ಬೇಕಾದ್ರೂ ಬರ್ಬೋದು ಮುಂದಿನ ದಿನಗಳಲ್ಲಿ, ಇನ್ನು ನ್ಯಾಯವಂತರು ಬರ್ಬೋದು, ಅಧಮರು ಬರ್ಬೋದು. ಆದರೆ ಸಂವಿಧಾನದ ಮೇಲೆ ಪ್ರತಿಜ್ಞೆ ಮಾಡೋದು ನೀವೇ ಅಪ್ಪ ಅಮ್ಮನ ಮೇಲೆ ಇನ್ನೊಬ್ಬರ ಮೇಲೆ ಅಲ್ಲ. ಸರ್ಕಾರಿ ಅಧಿಕಾರಿಗಳು ಭಾರತದ ಸಂವಿಧಾನದ ಮೇಲೆ ಅದರ ಸಾರ್ವಭೌಮತೆಯನ್ನು ಉಳಿಸ್ತೀನಿ, ನಾನು ನಿಷ್ಠನಾಗಿ ಕೆಲಸ ಮಾಡ್ತೀನಿ ಅಂತ. ಆದ್ರೆ ಪ್ರಜ್ಞೆನೇ ಇಲ್ಲ ಎಷ್ಟು ಸರ್ಕಾರಿ ಅಧಿಕಾರಿಗಳು, ರಾಜಕಾರಣಿಗಳು. ನಾವು ನೋಡ್ತಾ ಇದ್ವಿ ಆಚೆ ಇವಾಗ ಅವಾಗೆಲ್ಲ ಲೋಕಲ್ ಪುಡಾರಿಗಳೇ ಓಡಾಡ್ತಾರೆ, ಅವ್ರಿಗೆಲ್ಲ ಕೆಲಸ ಮಾಡ್ಬೇಕಾದ್ರೆ ಜನಸಾಮಾನ್ಯರಿಗೆ. ಆಮೇಲೆ ಕೊನೆಯದಾಗಿ ಇದು ತಹಸೀಲ್ದಾರ್ ಗಮನಕ್ಕೆ ಬರೋದಿಲ್ಲ, ಏನಾದರೂ ಆಗಿ ಹೇಳೋದನ್ನ ಹೇಳಬೇಕು. ಹೊಸ ತಹಸೀಲ್ದಾರ್ ಕಚೇರಿ ಎಲ್ಲ ಆಗ್ತಿದೆ ಮೇಡಮ್, 6 ಕಿಲೋಮೀಟರ್ 7 ಕಿಲೋಮೀಟರ್ ಅಲ್ವಾ? ಅಂದ್ರೆ ಕಾರಲ್ಲಿ, 4 ವೀಲರ್ ಅಲ್ಲಿ, 2 ವೀಲರ್ ನಲ್ಲಿ ಬರೋದಿಕ್ಕೆ ಪ್ರಾಣ ಇರುವಂತ ಜನ ಮಾತ್ರ ತಹಸೀಲ್ದಾರ್ ಕಚೇರಿಗೆ ಬರಬೇಕು.
ಮಿಕ್ಕ ಬಡವರು ಯಾವುದೇ ಕಾರಣಕ್ಕೂ ತಹಸೀಲ್ದಾರ್ ಕಚೇರಿಗೆ ಬರಬಾರ್ದು. ಇಲ್ಲ ನಿಮ್ದಲ್ಲ, ನಿಮ್ ತಪ್ಪು. ಎಲ್ಲಾದ್ರೂ ಹೋಗ್ಲಿ. ಇದೆಯಾ ಬಸ್ ಸ್ಟಾಪ್ ಇದೆಯಾ? ಬಸ್ ಇಲ್ಲಿ. ಆದ್ರೆ ಆರೋಹಳ್ಳಿ ತಹಸೀಲ್ದಾರ್ ಕಚೇರಿ ಆರೋಹಳ್ಳಿ ಬಸ್ ಸ್ಟ್ಯಾಂಡ್ ಹತ್ರ ಇದ್ದಿದ್ರೆ ಎಷ್ಟು ಅನುಕೂಲ ಆಗ್ತಿತ್ತು. ಅಲ್ಲಿ ಒಬ್ಬ ಯಾರು ಅಗಮರು ಯಾವನೋ ನೀಚ, ನಾನು ಮೊನ್ನೆ ಹೇಳಿದ್ದೀನಿ, ಕೋಲಾರ ಡಿ ಸಿ ಅವರು ಇದ್ದಾಗ ಅಲ್ಲಿ ಡಿ ಸಿ ಅವ್ರಿಗೆ ಹೇಳಿದ್ದೀನಿ. ಕೋಲಾರ ಡಿ ಸಿ ನಿಮ್ಗೆ ಗೊತ್ತಿರ್ಬೋದು, ಡಿ ಸಿ ಆಫೀಸು ಕೋಲಾರದಿಂದ 7 ಕಿಲೋಮೀಟರ್ ದೂರದಲ್ಲಿದೆ. ಹೈವೇಲಿದೆ, ಬಸ್ಸು ನಿಲ್ಸಲ್ಲ ಅಲ್ಲಿ. ಹೈವೇಲಿದೆ, ಟಮಕಾಯಿಂದ ಆಚೆಗಿದೆ. ಶಿರಾದಲ್ಲಿ ನಿಮಗೆ ಹೇಳಿದ್ರೆ ಸ್ವಲ್ಪ ಸೌಜನ್ಯದಿಂದ ನೀವು ಇಲ್ಲ, ಅಲ್ಲಿ ಸ್ವಲ್ಪ ಬಸ್ ಸೌಕರ್ಯ ಇದೆ ಅಂತ. ಶಿರಾದಲ್ಲಿ ನಿಮ್ಗೆ ಗೊತ್ತಿದೆಯಲ್ವ, ಶಿರಾ ತಾಲೂಕು ಆಫೀಸು ಶಿರಾಯಿಂದ ಹೊರಗಡೆ ಕಾಡಲ್ಲಿ ಹಾಕಿದ್ದಾರೆ, ಅಡವಿನಲ್ಲಿ. ಅಲ್ಲಿ ಬಸ್ಸು ಇಲ್ಲ. ಇದು ಇವೆಲ್ಲ ಸೂಕ್ಷ್ಮತೆಗಳು. ಅಕಸ್ಮಾತ್ ನಿಮ್ಮ ಕಡೆಯಿಂದ ನಿಮ್ಮ ತಹಸೀಲ್ದಾರ್ ಯಾರೋ ಇದನ್ನ ಪರಿಶೀಲನೆ ಮಾಡಿ ತಹಸೀಲ್ದಾರ್ ಕಚೇರಿ ಎಲ್ಲಿ ಬರಬೇಕು ಅನ್ನುವಂಥದ್ರ ಬಗ್ಗೆ ನಿಮಗೂ ಒಂದು ಇದಿತ್ತು ಅಂದ್ರೆ, ಏನು ಅವಕಾಶ ಇತ್ತು ಅಂತ ಹೇಳೋದಕ್ಕಂದ್ರೆ, ಇದು ಸಾರ್ವಜನಿಕರಿಗೆ ಅನಾನುಕೂಲವಾದ ಸ್ಥಳದಲ್ಲಿ ಇದೆ ಅಂತ ಒಂದು ಛರ ಬರೀಬೇಕು. ಅಷ್ಟು ಮಾತಾಡಿದ್ರೆ ಅವ್ನು ಯಾವನೋ ತಂದ, ಪ್ರಾಜೆಕ್ಟ್ ತಂದ, ಬಿಲ್ಡಿಂಗ್ ತಂದ, ಅವ್ನು ಹೇಳ್ದ ಅಂತೇಳಿ ಎಲ್ಲಂದ್ರೆ ಹಾಕ್ಬಿಟ್ರೆ ಜನರಿಗೆ ಅನಾನುಕೂಲ ಆದಾಗ ಬಡ ಜನರು ನ್ಯಾಯಕ್ಕಾಗಿ ಎಲ್ಲಿ ಹೋಗ್ತಾರೆ, ಬರೋದಕ್ಕಾಗಲ್ಲ ಅಂದಾಗ ದಯವಿಟ್ಟು ಇದು ನಿಮ್ಗೆ ಹೇಳ್ತಿರೋದಲ್ಲ. ನೀವು ಮುಂದೆ ತಹಸೀಲ್ದಾರ್ ಆಗುವಂಥವ್ರು ನಿಮ್ಮ ವ್ಯಾಪ್ತಿಯಲ್ಲಿ ತರಕ್ಕೆ ಯಾವುದೇ ಒಂದು ಕಟ್ಟಡ ಕಾಮಗಾರಿ ನಿಮ್ಮ ಕಚೇರಿ ಬರೋ ಥರದ್ದು ಏನಾದಿದ್ರೆ ಅದಕ್ಕೆ ಅದು ಯಾರ ಅನುಕೂಲಕ್ಕಿದೆ ಮತ್ತು ಅವ್ರ ಅನುಕೂಲಕ್ಕೆ ಆಗುತ್ತಾ, ಇದನ್ನ ಈ ಒಂದು ಸೆನ್ಸಿಟಿವಿಟಿ ಇಟ್ಕೊಂಡು ಆಗೋದು. ಅಲ್ಲಿ ಬರುವಂಥವ್ರಿಗೆ ಅವರ ಆರ್ಥಿಕ ಸಾಮರ್ಥ್ಯ ಇದೆಯಾ, ದೈಹಿಕ ಸಾಮರ್ಥ್ಯ ಇದೆಯಾ ಇಲ್ಲಿ ಬರೋದಿಕ್ಕೆ. ನಾವು ನಮಗೆ ಸರ್ವಿಸ್ ನಾಳೆನೂ ಅಷ್ಟೇ, ನಿಮಗೆ ಜನ ಬರ್ಲಿಲ್ಲ ಅಂದ್ರೆ ಇದನ್ನ ತೆಗೆದಿಂದಲೂ ಹಾಕ್ತಾರೆ. ಯಾಕಂದ್ರೆ ಆ ಅಗತ್ಯ ಇಲ್ಲ ಕಚೇರಿ ಅಂತೇಳಿ ಆ ಅಧಿಕಾರಿಗಳನ್ನು ಬೇರೆ ಇಲಾಖೆಗೆ ವರ್ಗಾವಣೆ ಮಾಡ್ತಾರೆ. ಹಾಗಾಗಿ ಅಗತ್ಯನೇ ಇಲ್ಲದೆ ಇದ್ದಾಗ ಏನಾಗುತ್ತೆ, ಈ ತರ ಬದಲಾಗುತ್ತೆ. ಆದ್ರೆ ಅಗತ್ಯ ಇದೆ. ತಾಲೂಕು ಆಫೀಸ್ ಅಂದ್ರೆ 1000 ವರ್ಷ ಹೋದ್ರೆ ಇರುತ್ತೆ, ಇದೇ ತರ ಪ್ರಜಾಪ್ರಭುತ್ವ ವ್ಯವಸ್ಥೆ ಮುಂದುವರೆದ್ರೆ. ಹಾಗಾಗಿ ಎಲ್ಲಿರ್ಬೇಕು, ಅದು ಜನರಿಗೆ ಅನುಕೂಲವಾದ ಸ್ಥಳದಲ್ಲಿ ಇರ್ಬೇಕು. ಹಳ್ಳಿಗಳಿಂದ ಬಡವರು ಹೆಣ್ಮಕ್ಳು ಬರ್ತಾರೆ, ಒಂದು ಕ್ಯಾಸ್ಟ್ ಸರ್ಟಿಫಿಕೇಟ್ ಬರ್ತಾರೆ, ಇನ್ಕಮ್ ಸರ್ಟಿಫಿಕೇಟ್ ಬರ್ತಾರೆ, ಇನ್ಯಾವುದೋ ವಿಧವಾ ವೇತನ ಪಡ್ಕೊಳಕ್ ಬರ್ತಾರೆ. ಇವತ್ತು ಆ ವಿಧವಾ ವೇತನ ಅಷ್ಟೇ ನಿಮ್ಮ ರ್ಯಾಷನಲ್ ಒಂದು ಬರಬೇಕು. ಆಧಾರ್ ಕಾರ್ಡ್ ಅಲ್ಲಿ ವಿಧವಾ ವೇತನ ಅಲ್ಲ, ವೃದ್ಧಾಪ್ಯ ವೇತನ. ಆಧಾರ್ ಕಾರ್ಡ್ ಅಲ್ಲಿ 60 ವರ್ಷ ಆಗಿದೆ ಅಂತ ಬರುತ್ತೆ. ಎಲ್ಲ ತಾಲೂಕು ಆಫೀಸುಗಳಲ್ಲಿ ಎಲ್ಲರೂ ತನ್ನ ಗ್ರಾಮ ಪಂಚಾಯತಿಗೆ ಎಲ್ರಿಗೂ 60 ವರ್ಷ ಆಗಿರೋದು ಮಾಹಿತಿ ಸಿಗ್ತಲ್ಲ, ಅವರೇ ಯಾಕೆ ಆಟೋಮೆಟಿಕ್ ಆಗಿ ವಿಧವಾ ವೇತನ ವೃದ್ಧಾಪ್ಯ ವೇತನ ಮಂಜೂರು ಮಾಡಬಾರ್ದು? ಅವ್ರು ಬಂದು ಅಪ್ಲೈ ಮಾಡಬೇಕು, ಅದಕ್ಕೆಲ್ಲ ದಾಖಲೆಗಳು ಕೊಡಬೇಕು. ಅನಗತ್ಯವಾಗಿ ಅಲಸಾಡುವಂಥದ್ದು. ನೋಡಿ, ನೀವು ಎಷ್ಟು ಕಂಪ್ಯೂಟರ್ ಇಟ್ಕೊಂಡಿದ್ರೆ ಕಂಪ್ಯೂಟರ್ ಕೆಲಸ ಮಾಡೋದಕ್ಕೆ ಹೋಗೋದಿಲ್ಲ. ನಮ್ಮ ಸರ್ಕಾರಿ ಅಧಿಕಾರಿಗಳಿಗೆ ಕಂಪ್ಯೂಟರ್ ಬಗ್ಗೆ ಇರುವಷ್ಟು ದ್ವೇಷ ಯಾರಿಗೂ ಇಲ್ಲ, ಬಳಸೋದೇ ಇಲ್ಲ, ಡಿಜಿಟೈಸೇ ಮಾಡೋದಿಲ್ಲ ಮೇಡಮ್, ಡಿಜಿಟೈಸೇ ಮಾಡೋದಿಲ್ಲ. ಟ್ರಾನ್ಸ್ಪರೆನ್ಸಿ ಆಗಬಾರ್ದು. ನೋಡಿ, ಒಂದು ನಿಮ್ ನಂಬರ್ ಕೊಡಿ, ಮನೀಶ್ ಮೋದ್ಗಿಲ್ ಗೊತ್ತಲ್ವಾ? ಇವತ್ತು ಕರ್ನಾಟಕ ಸರ್ಕಾರದಲ್ಲಿ ಏನಾದ್ರೂ ಒಂದಷ್ಟು ತಂತ್ರಜ್ಞಾನವನ್ನ ಬಳಸ್ತಾ ಇದ್ದಾರೆ ಅಂದ್ರೆ ಅದಕ್ಕೆ ಅವರೇ ಕಾರಣ. ಅವ್ರದೇ ಒಂದು ನಾನು ನಿಮ್ಗೆ ಅದಕ್ಕೆ ತೆಗೆದಿಟ್ಕೊಂಡೆ, ನಿಮ್ಗೆ ಕಳಿಸ್ಬೇಕು ಅಂದ್ರೆ ನಿಮ್ಮ ನಂಬರ್ ಹೇಳಿ, ನಿಮ್ಮ ಅಧಿಕೃತ ನಂಬರ್ ಹೇಳಿ, ಇಲ್ಲ ವಾಟ್ಸಪ್ ಮತ್ತೆ ಈಗ ಅವರು ಮನೀಶ್ ಮೋದ್ಗಿಲ್ ಅವರು ಹೊರಡಿಸಿರುವಂತಹ ಒಂದು ಮೆಮೊ, ಅದನ್ನ ನಾನು ನಿಮಗೆ ಕಳಿಸ್ತೀನಿ. ನಿರ್ಮಲಾ ಡಿಟಿ ಅದನ್ನ ನಾನು ನಿಮಗೆ ಕಳಿಸ್ತೀನಿ. ನೋಡಿ, ಅವರು ಸಾಕಷ್ಟು ಸರ್ಕಾರದಲ್ಲಿ ತಂತ್ರಜ್ಞಾನವನ್ನು ಬಳಸಿದ್ರು. ಬಹಳ ನಿಶಾಂತದ್ದು ಅದ್ಭುತವಾದದ್ದು, ನಿಮ್ಗೆ ಗೊತ್ತಿದೆ ಪಡ್ತಿದ್ರು ನಿಶಾಂತನ. ಹಾಗಾಗಿ ಅಂತಹ ಒಂದು ತಂತ್ರಜ್ಞಾನವನ್ನು ಅಳವಡಿಸಿಕೊಳ್ಳುವಂತಹ ಒಂದು ಮನಸ್ಥಿತಿಗೆ ಜನ ಹೋಗಬೇಕು. ಪ್ರಥಮವಾಗಿ ನಮ್ಮ ಜಾಸ್ತಿ ಸರ್ವೆ ಡಾಕ್ಯುಮೆಂಟ್ ಪ್ರಥಮವಾಗಿ ಅವರೇ ಇವತ್ತು ಹಾಗಾಗಿ ಅಂತವರ ಪ್ರೇರಣೆಯಲ್ಲಿ ನೀವು ಕೆಲಸ ಮಾಡಬೇಕು, ಅದನ್ನ ಸರಿಯಾಗಿ ಇದು ಮಾಡ್ಕೊಳ್ಬೇಕು, ಇದನ್ನ ಉಳಿಸ್ಕೊಳ್ಬೇಕು. ಅದನ್ನ ಅವರೇ ಹೊರಡಿಸಿರುವಂತಹ ಒಂದು ಮೆಮೊ ನಿಮಗೆ ಈಗ ಫಾರ್ವರ್ಡ್ ಮಾಡ್ತೀನಿ. ಯಾಕಂದ್ರೆ ಅದಕ್ಕೆ ನಾನು ನಿಮಗೆ ಇಕ್ಕಟ್ಟು ಸಿಕ್ಕಿಸ್ತಿದ್ದೀನಿ ಅಂತ ಭಾವಿಸ್ಬೇಡಿ. ಯಾಕಂದ್ರೆ ಆ ಮೆಮೊ ನೀವು ಪಾಲಿಸ್ತಾ ಇಲ್ಲ ಅನ್ನೋ ಕಾರಣಕ್ಕಾಗಿ ನೋಡಿ, ಅದರಲ್ಲಿ ಅವ್ರು ಏನ್ ಹೇಳ್ತಾರೆ, ಮನೀಶ್ ಮೋದ್ಗಿಲ್ ಸರ್ಕಾರದ ಕಾರ್ಯದರ್ಶಿ DPR ಇದ್ದಾರೆ ಅಲ್ಲ, DPR ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ. ನೀವೇ ಓದ್ಬಿಡಿ ಮೇಡಮ್, ಕಳಿಸಿದ್ದೀನಿ 22 ಕಳಿಸಿರೋದು. ಯಾಕಂದ್ರೆ ನಮ್ಮ ಹೋರಾಟದ ಕಾರಣಕ್ಕಾಗಿ ಆಗಿರೋದು. ನಾವು ಬಂದ್ವಿ, ಒಬ್ರು FDI ಇದ್ದಾರೆ, ಅವರು
ಅವರು ಅದನ್ನು ಪಾಲಿಸ್ತಾ ಇದ್ದ ಮತ್ತು ಇಂಚ ಅಂದರೆ ವೆರಿ ಗುಡ್. ನಮ್ಗೆ ಖುಷಿ ಆಗುತ್ತೆ ಇಲ್ಲಿ ನಾವು ಇದು ಮಾಡ್ಕೊಳ್ಳೋಣ. ಇಲ್ಲೆಲ್ಲೋ ಬೇರೆ ಕಡೆ ಇಲ್ಲಿ ಬಂದಲ್ಲಿ ಇಟ್ಟು ಬಂದಿದ್ರಿ ಆದ್ರೂ ಕರೆಕ್ಟ್ ಮೇಡಮ್. ಅದರಲ್ಲಿರೋದು ಇವತ್ತು ನೀವು ಈಗ DT ಇಲ್ಲಿ ಏನು ಇನ್ಚಾರ್ಜ್ ಇದ್ದೀರಾ, ಅಲ್ಲಿ ಯಾರ್ಯಾರು ಹಾಕೊಂಡಿಲ್ವೋ ಅವರಿಗೆ ಮತ್ತೆ ನಾವು ಇದು ಹೆಸರು ಇವ್ರಿಗೂ ಅಷ್ಟೇ ಅವ್ರು ಖಾಸಗಿಯವರ ಆದ್ರೂ ಅವ್ರು ಕೊಡ್ತಾರೆ, ಅವ್ರ ಕಾಂಟ್ರಾಕ್ಟ್ ಬೇಸ್ ಅವ್ರಿಗೂ ಕೊಡ್ತಾರೆ. ಯಾಕಂದ್ರೆ ನಾನು ವಿಚಾರ ಹೇಳ್ತೀನಿ, ಕಲಗಟ್ಟಿಲಿ 3 ವರ್ಷದಿಂದ ನಾವು ಸಬ್ ರಿಜಿಸ್ಟ್ರಾರು ಟ್ರಾನ್ಸ್ಫರ್ ಆಗಿದ್ದಾರೆ, ಅಲ್ಲಿ ಖಾಲಿ ಇದೆ ಜಾಗ. ಹಾಗಾಗಿ ಎಫ್ಟಿ ಯಾರಿದ್ದಾರೋ ಅವ್ರನ್ನ ಪ್ರಭಾರಿಯಾಗಿ ಸಬ್ ರಿಜಿಸ್ಟರ್ ಮಾಡಿದ್ದಾರೆ. ಆ ಪ್ರಭಾರಿಯಾಗಿ ಅವ್ನು ಕೂತಿದ್ದಲ್ಲ, ಅವನೊಂದು FT ಆಗಿ ಕೂತಿದ್ದಲ್ಲ, ಆ ಜಾಗದಲ್ಲಿ ಲೋಕಲ್ ಟ್ರೀಟ್ಮೆಂಟ್ ಮತ್ತು ಇಂಪರ್ಸನೇಷನ್ ಕೇಸ್ ಆಗಿದ್ರೆ ಇಬ್ರು ಜೈಲ್ಗೆ ಹೋಗ್ಬೇಕಾಗುತ್ತೆ. ನಾವೇನೋ ಸ್ವಲ್ಪ ಎಲ್ಲ ವಿಡಿಯೋ ಮಾಡಿ ಲೈವ್ ಮಾಡಿ ಆಮೇಲೆ ಏನೋ ಆಕ್ಷನ್ ಆಗಿರುತ್ತೆ. ಎಷ್ಟೋ ಕಡೆಗಳಲ್ಲಿ ನಾವು ಇಂಪರ್ಸನೇಷನ್ ಬಂದಾಗ ಅವರಲ್ಲದ ವ್ಯಕ್ತಿ ತಾನೆಂದು ತೋರಿಸ್ಕೊಳ್ಳೋದು ಕಾನೂನು ಅದು ಅಕ್ರಮ. ಪೊಲೀಸರು ಎಲ್ಲಿ ಇದ್ದಾರಪ್ಪ, ಅವ್ರು ಗೊತ್ತಾಗುತ್ತೆ. ಇಂಪರ್ಸನೇಷನ್ ಇಸ್ ಎ ಕ್ರೈಮ್, ಪನಿಷಬಲ್, ನಾನ್ ಬೇಲಬಲ್ ಕ್ರೈಮ್. ಹಾಗಾಗಿ ಆಗ್ತದೆ ಆಗಬಾರ್ದು. ಅದಕ್ಕೆ ಅವರು ಅಷ್ಟು ಯಾರೇ ಇಲ್ಲಿ ಎಲ್ಲ ಔಟ್ಸೋರ್ಸ್ ಆಗಿರೋದು ಅವ್ರೊಂದು ಹೇಗಿರುತ್ತೆ ಹಾಕಿ ಒಂದು ಪಾರದರ್ಶಕತೆ ಮದುವೆ ಆಗಿದೆ ಮೇಡಮ್, ಮಕ್ಕಳಿದಾರಲ್ವಾ, ಆ ಮಕ್ಕಳು ಈ ಸಮಾಜದಲ್ಲೇ ಬದುಕಬೇಕಲ್ವಾ. ನನಗೆ 2 ಮಕ್ಕಳು, ಒಬ್ಬ ಮಗಳು ಅಮೆರಿಕದಲ್ಲಿ ಹೋಗ್ತಾ ಇದ್ದಾರೆ, ಇನ್ನೊಬ್ಬ 2 ವರ್ಷಕ್ಕೆ ಅಮೆರಿಕ ಹೋಗ್ತಾನೆ. ಇಬ್ಬರು ಅಮೆರಿಕದಲ್ಲಿ ಹೋಗ್ತಾರೆ. ಅವ್ರು ಸಾಫ್ಟ್ವೇರ್ ನೀವು ಅಲ್ಲಿಂದ ಬಂದಿದ್ದು ನನಗೇನೋ ಗೊತ್ತಿಲ್ಲ ಈ ದೇಶದಲ್ಲಿ ನನ್ನ ಮಕ್ಕಳು ನಿಮ್ಮಲ್ಲಿ ವಾಸ ಮಾಡ್ತಾರೋ ಇಲ್ವೋ ಅಂತ. ಆದರೆ ನನ್ನ ಎಲ್ಲ ಸಂಬಂಧಿಕರು ನೆಂಟರು ನಾನು ಸೇರಿದಂಗೆ ನಾವೆಲ್ಲ ಇಲ್ಲೇ ನಾವಿವತ್ತು ಇಲ್ಲೇ ನಾವೊಂದು ಒಳ್ಳೆ ದೇಶ ಕಟ್ಕೋಬೇಕು ಬೇಡ ಮೇಡಮ್. ಇವತ್ತು ನೀವು ಸರ್ಕಾರಿ ಅಧಿಕಾರಿಯಾಗಿ ಈ ದೇಶ ನಿರ್ಮಾಣ ಮಾಡುವುದರ ಮೊದಲ ಸಾಲಿನ ಸೈನಿಕರು, ನೀವು ಫ್ರಂಟ್ ಲೈನ್ ವಾರಿಯರ್ಸ್. ಯಾರೋ ಸರ್ಕಾರಿ ನೌಕರರು ದೇಶ ನಿರ್ಮಾಣದ ಮೊದಲ ಸಾಲಿನ ಸೈನಿಕರು. ಆ ಥರ ನಡೀತಾ ಇದೆ ಇವತ್ತು. ಸರಿ ಮಾಡ್ಕೊಳ್ಳಿ ಪ್ಲೀಸ್. ಯಾಕಂದ್ರೆ ನೀವು ನಾವೆಲ್ಲ ಬದುಕಬೇಕಾಗಿದೆ. ನಿಮ್ಮ ತಹಸೀಲ್ದಾರ್ಗೆ ಹೇಳಿ ತಕ್ಷಣ ಪೊಲೀಸರು ನಿರ್ಲಕ್ಷ್ಯ ಮಾಡದಂತಹ, ನಿರಾಕರಿಸಲಾಗದಂತಹ ಉತ್ತಮವಾದಂತಹ ದೂರನ್ನ ಇವತ್ತೇ ಕೊಟ್ಟು, ಯಾಕಂದ್ರೆ ಅದರಲ್ಲಿ 69ನೇ ಇಸ್ವಿಯಲ್ಲಿ ಮಂಜೂರಾಗಿದೆ ಅಂತ ಹೇಳುವಂತ ದಾಖಲೆ ಇದು 69ರಲ್ಲಿ ನಿರ್ಮಾಣ ಆಗಿರೋದಲ್ಲ, ಇದು ಇತ್ತೀಚೆಗೆ ಸೃಷ್ಟಿಸಲ್ಪಟ್ಟ ದಾಖಲೆ ಅಂತೇಳಿ FSIL ರಿಪೋರ್ಟ್ ಬಂದಿದೆ, ಫೋರೆನ್ಸಿಕ್ ರಿಪೋರ್ಟ್. ಯಾರು ಸೃಷ್ಟಿ ಮಾಡಿದ್ರು? ಸೃಷ್ಟಿ ಮಾಡಿದ್ರೆ ಒಪ್ಕೊಂಡವ್ರು ಯಾರು? ನಿಮ್ಮ ಅಧಿಕಾರಿಗಳಲ್ವಾ, ಯಾರೋ ಒಬ್ರು ಸರ್ಕಾರಿ ನೌಕರೇ ಅಲ್ವಾ, ಯಾರೋ ತಂದ್ಕೊಟ್ಟಾಗ ಅದ್ರ ಸತ್ಯಾಸತ್ಯತೆಯನ್ನ ಪರಿಶೀಲಿಸದೆ ಅದನ್ನ ಒಪ್ಕೊಂಡ ಮೇಲೆ ಅಕ್ರಮದಲ್ಲಿ ಶಾಮೀಲು ವಿ ಬಾಲಸುಬ್ರಹ್ಮಣ್ಯನ್ ಅಂತ ಹೆಸರು ಕೇಳಿದಿಲ್ಲ ಮೇಡಮ್, ಅವರು ಚೀಫ್ ಸೆಕ್ರೆಟರಿ ಆಗಬೇಕಾಗಿತ್ತು. ಅದು ಅಡಿಷನಲ್ ಚೀಫ್ ಸೆಕ್ರೆಟರಿ ರಿಟೈರ್ಡ್ ಆದ್ರು. ಅವ್ರನ್ನ ವರದಿ ಕೊಡ್ತಾರೆ, ಕರ್ನಾಟಕದಲ್ಲಿ ಯಾವೆಲ್ಲ ಕಡೆಗಳಲ್ಲಿ ಯಾವೆಲ್ಲ ರೀತಿಯಲ್ಲಿ ಭೂ ಕಬಳಿಕೆ ಆಗಿದೆ. ಅದಕ್ಕೆ ಅವ್ರು ಕೊಡೋ ಹೆಸರು ಏನು ಅಂದ್ರೆ ಬ್ರೀಡ್ ಅಂಡ್ ಕನೈವನ್ಸ್. ಆ ರಿಪೋರ್ಟ್ ನ ಅವರು ಪ್ರೆಸ್ ಕ್ಲಬ್ ಅಲ್ಲಿ ರಿಲೀಸ್ ಮಾಡ್ತಾರೆ. ಸರ್ಕಾರ ಒಪ್ಕೊಳ್ಳೋದಿಲ್ಲ ಅಂತ ಗೊತ್ತಾಗಿ ಸರ್ಕಾರ ಅಕ್ಸೆಪ್ಟ್ ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ ಅಂತ ಹೇಳಿ ರಿಪೋರ್ಟ್ ಮಾಡ್ತಾರೆ. ಅಂದ್ರೆ ದುರಾಸೆ ಮತ್ತು ಶಾಮೀಲು. ದುರಾಸೆ ಯಾರಿಗೆ? ಭೂಗಳ್ಳರಿಗೆ. ಶಾಮೀಲ್ ಯಾರು? ಅಧಿಕಾರಿಗಳು ಶಾಮೀಲಾಗದೆ ಭೂಗಳ್ಳತನ ಆಗುತ್ತಾ? ಆಗಲ್ಲ. ದಯವಿಟ್ಟು ಹಾಗಾಗಿ ನೀವು ಏನಂದ್ರೆ ನಿರ್ಮಲಾ ಅವರೇ ಪ್ರಾಮಾಣಿಕವಾಗಿ ಕೆಲಸ ಮಾಡಿ, ನಿಮ್ಮ ಮಕ್ಕಳ ಯಾವ ಸಾಧ್ಯತೆ ಕರ್ಕೊಂಡು ಬನ್ನಿ. ನಮ್ಮ ಅಪ್ಪ ವಿಲೇಜ್ ಅಕೌಂಟೆಂಟ್ ಆಗಿದ್ದ ಬೆಂಗಳೂರು ಕಂದಾಯ ಭವನ ಇದೆಯಲ್ವ, ಕಂದಾಯ ಹಾಕೋದು, ಅಲ್ಲಿಗೆ ಹೋದಾಗ ತುಂಬಾ ಓಪನ್ ಜಾಗ. ನಾನು 45 ವರ್ಷದಿಂದ ಕತೆ ಹೇಳ್ತಾ ಇದ್ದೀನಿ. ಒಂದು ಸಣ್ಣ ಆ ಕಡೆ ಒಂದು ರೂಮ್ ಇತ್ತು, ಅಲ್ಲಿ ಕರ್ಕೊಂಡು ಹೋಗಿದ್ದು. ಅವ್ರು ವಿಲೇಜ್ ಅಕೌಂಟೆಂಟ್ ಆಗಿದಾಗ ಅಲ್ಲಿ ಇವತ್ತಿಗೂ 40 ವರ್ಷದಿಂದ ಕೆಲಸ ಮಾಡಿದಂಥ ಜಾಗದಲ್ಲಿ ನಮ್ಮ ಮಕ್ಕಳ ಬಗ್ಗೆ ಇವತ್ತಿಗೂ ಹೇಳ್ತಾರೆ. ಇದೇ ಬೆಂಗಳೂರು ನಗರ ಬೆಂಗಳೂರು ಜಿಲ್ಲೆ ಅವಿಭಜಿತ ಏನಿದೆ ಇವತ್ತಿನ ರಾಮನಗರ ಅಥವಾ ಬೆಂಗಳೂರು ದಕ್ಷಿಣ, ಬೆಂಗಳೂರು ಗ್ರಾಮಾಂತರ, ಬೆಂಗಳೂರು ನಗರ ಜಿಲ್ಲೆ 3 ಸೇರಿ ಒಂದು ಜಿಲ್ಲೆ. ಇವತ್ತಿನ ಈ 3 ಜಿಲ್ಲೆಗಳ ವ್ಯಾಪ್ತಿಯಲ್ಲಿ ಕೆಲಸ ಮಾಡಿದ್ರು ಅವರು. ನಮ್ಮ ಮಕ್ಕಳ ಬಗ್ಗೆ ಜನ ಇವತ್ತಿಗೂ ಹೇಳ್ತಾರೆ. ದಂತಕಥೆಗಳು, ಕಟ್ಟುಕಥೆಗಳು. ಸೆಕ್ರೆಟರಿ ಕೃಷ್ಣಾರೆಡ್ಡಿ ಎಷ್ಟು ಪ್ರಾಮಾಣಿಕ ಅಂದ್ರೆ, ಗೋಡೆ ಅವನು ಕಂದಾಯ ಕಟ್ಟಿರ್ಲಿಲ್ಲ. ಯಾಕಂದ್ರೆ ಅವ್ರ ಸರ್ಕಾರಕ್ಕೆ ಪ್ರಮುಖ ಆದಾಯ ಯಾವುದು? ನೆಲಗಂದಾಯ. ಅಥವಾ ಈ ತರ ಕಂದಾಯ ಕಟ್ಟಿರ್ಲಿಲ್ಲ ಅಂತ ಹೇಳಿ ಹೋಗಿ ಗೇಟ್ ಬಾಗಿಲಾಕ್ಸಿ ಆಚೆ ಚೇರ್ ಮೇಲೆ ಕೂತ್ಕೊಂಡ್ಬಂತೆ. ಕೂತ್ಕೊಂಡ್ಮೇಲೆ ಅವ್ನು ಬಂದು ಕೋಡೆ ಅವನ ಬಂದು ಆ ಕಡೆ ಬಂದು ಕಂದಾಯ ಕಟ್ಟಿದ ಮೇಲೆ ಬಾಗಿಲು ತೆಗೆದಂತೆ. ಇವತ್ತು ಆ ತರ ಅಧಿಕಾರಿಗಳೆಲ್ಲ ಇದ್ದಾರೆ. ಅದಕ್ಕೆ ಆ ತರ ಬಂದಿದ್ದು ನೀವು ನಿಮ್ಮ ಮಕ್ಕಳು ಮುಂದೆ ನೀವು AC ನೋ DC ಸರ್ಕಾರ ಆಗ್ತೀರನೋ ನಿಮ್ಮ ಪ್ರಮೋಷನ್ ಅಲ್ಲಿ. ನಮ್ಮಮ್ಮ ಪ್ರಾಮಾಣಿಕವಾಗಿದ್ರು ಅಂತ ಅವ್ರ ಎದೆ ಮೇಲೆ ಇಟ್ಕೊಂಡು ಓಡಾಡ್ಬೇಕು. ದುಡ್ಡು ಕಾಪಾಡೋದು. ಇವತ್ತಂತೂ ನನ್ನ ಮಕ್ಕಳಿಗೆ ನಾನೇ ನೋಡ್ತೀನಲ್ವಾ, ಮಕ್ಕಳಿಗೆ ದುಡ್ಡಿನ ಇವತ್ತು ಇದೇ ಇಲ್ಲ, ಚಿಂತೆನೇ ಇಲ್ಲ. ಅವ್ರಿಗೆ ಹೆಂಗೋ ದುಡ್ಡು ಸಂಪಾದನೆ ಮಾಡ್ಬೋದು ಅಂತಿದೆ. ಆದ್ರೆ ಅವ್ರು ನಮ್ಗೇನು ಗೌರವ ಕೊಡ್ತಾರೆ? ನಾವು ಯೋಗ್ಯರಾಗಿದ್ವಿ, ಪ್ರಾಮಾಣಿಕರಾಗಿದ್ವಿ ಅಂತ ಮಾತ್ರ ಜ್ಞಾಪಕ ಇಟ್ಕೊಳ್ತಾರೆ. ಇಲ್ಲ ಅಂದ್ರೆ ಅವ್ರಿಗೆ ದುಡ್ಡಿನ ಬಗ್ಗೆ ಗೌರವನೇ ಇಲ್ಲಿರುವಂತಹ ತಲೆಮಾರು ಬರ್ತಿರುವಾಗ ಅವರು ನಮ್ಮನ್ನು ಗೌರವಿಸಬೇಕು ಅಂದ್ರೆ ನಾವು ಅವ್ರ ಗೌರವ ತಕ್ಕಂಡು ಮಾಡ್ತೀವಿ. ಯಾಕಂದ್ರೆ ಸುಮಾರು ಹೇಳಿದ್ದೀನಿ ನಾನು, ಒಂದು ವಿಚಾರ ಎಲ್ಲ ಹೇಳ್ಬೇಕಾಗಿತ್ತ ನಿಮಗೆಲ್ಲ ನೋಡ್ತಿರೋರು ಬೇರೆ ಅಧಿಕಾರಿಗಳು ಮಿಕ್ಕಿದೇನೋ ದಾಖಲೆ ಇದ್ರೆ ಅವ್ರು ಕೊಡ್ತಾರೆ. ಆಲ್ಸೋ ಡಿರೆಕ್ಷನ್ಸ್ ಪರ್ಚೇಸ್ ವಾರೆಂಟ್ಸ್ ಎಲ್ಲ ಗ್ರಾಂಟ್ ಏನು
ಸೆಲ್ಲರ್ ಪರ್ಚೇಸರ್ Purchaser. ಇಬ್ಬರ ಮೇಲೆ ಯಾಕೆ ಪರ್ಚೇಸರ್ ಮೇಲೆ ಒತ್ತಿ ಹೇಳ್ತಾ ಇದ್ದಾರೆ ಇದು RTI ಸದೂರ್ ಸ್ಟಾಕ್ ಕೊಟ್ಟಿರ್ತಕ್ಕಂಥದ್ದು ಆ ಲೀಡ್ ಅಗ್ರಿಮೆಂಟ್ ಆಫ್ ಏನು ಸೇಲ್ ಆಗ್ತದೆ 2021ರಲ್ಲಿ ಒಂದು ಗೌರ್ಮೆಂಟ್ ಲ್ಯಾಂಡ್ಗೆ ಆ ಸಂದರ್ಭದಲ್ಲಿ 2 ಪಾಣಿಗಳನ್ನ ಹೊರತುಪಡಿಸಿದ್ರೆ ಯಾವುದೇ ಲ್ಯಾಂಡ್ನಲ್ಲಿ ಗ್ರ್ಯಾಂಟ್ ಆಗಿರ್ತಕ್ಕಂಥ ಡಾಕ್ಯುಮೆಂಟ್ನ ಸಬ್ಮಿಟ್ ಮಾಡಿರೋದಿಲ್ಲ, ಯಾವುದೇ ಖಾತೆ ಇರ್ತಕ್ಕಂಥದ್ದು ಇರೋದಿಲ್ಲ. 2 ಪಾಣಿ ಸರ್ಕಾರಿ ಖರಾಬ್ ಅಂತಾನೆ ಪಾಣಿ ಕೊಡ್ತಾ ಇರ್ತಾರೆ, ಅದಕ್ಕೆ ಪರ್ಚೇಸರು ಅಗ್ರಿಮೆಂಟ್ ಮಾಡ್ಕೊಂಡಿರ್ತಾರೆ. ಅದನ್ನ ಮಣ್ಗಂಡಂತ RC ಅವರು ಪರ್ಚೇಸರ್ ಮೇಲೂ ಮಾಡಿ ಅಂತ ಹೇಳ್ತಾರೆ. ಬಿಕಾಸ್ ಈ ಸಹ GPA ಹೋಲ್ಡರ್, GPA ಕೊಡೋ ಅರ್ಥ ಏನು, ನಮ್ಮ ಕೈಲಿ ಮಾಡೋಕ್ಕಾಗ್ತಿರೋ ಕೆಲಸ ನೀವು ಮಾಡಿ ಅಂತ ಹೇಳಿ ಕೊಡ್ತಕ್ಕಂಥದ್ದು. ಸೊ ಈ ಸಂದರ್ಭದಲ್ಲಿ ಕ್ಯಾಂಟೀನೇ ಮಾಡಿದನೋ ಅಥವಾ GPA ಅವ್ರು ಮಾಡಿದನೋ nobody knows. Nobody knows that. Everybody knows. Everybody knows. ಅವರೇ ಮಾಡಿರೋದು ಅಂತ ಆದ್ರೆ ದಾಖಲೆ ಇಲ್ಲ, ಡಾಕ್ಯುಮೆಂಟ್ಸ್ ಇಲ್ಲ. ಪೊಲೀಸ್ ಇನ್ವೆಸ್ಟಿಗೇಷನ್ ಆಚೆ ಬಂದಾಗ ದಯವಿಟ್ಟು ನನಗೆ ಪೊಲೀಸ್ ಇಲಾಖೆಯಲ್ಲಿ ಕೆಲವು ಉನ್ನತಾಧಿಕಾರಿಗಳು ಒಂದು ಆತ್ಮೀಯತೆ ಇರ್ತಕ್ಕಂಥದ್ದನ್ನ ನಿಮ್ಮ ತಹಶೀಲ್ದಾರ್ ಅವರು ಕೊಟ್ಟಿರ್ತಕ್ಕಂಥ ಕಂಪ್ಲೇಂಟು ಕೇವಲ ಗ್ರಾಂಟಿ ಮೇಲೆ ಕೊಟ್ಟಿದ್ದಾರೆ ಅನ್ನೋ ಮಾಹಿತಿ ಇದೆ. ಇಟ್ಸ್ ಎ ಅನ್ನೌನ್ ಫ್ಯಾಕ್ಟ್ ಅನ್ನು ನೋನ್ ಫ್ಯಾಕ್ಟು ಅಧಿಕಾರಿಗಳ ಮುಖಾಂತರ ಬಂದಿರ್ತಕ್ಕಂಥದ್ದು. ಸೊ ಅದು ತಪ್ಪು, ಯಾಕೆಂದ್ರೆ ಡಿರೆಕ್ಷನ್ಸ್ ಕ್ಲಿಯರ್ ಆಗಿದೆ. ಮತ್ತೆ ಗೌರ್ಮೆಂಟ್ ಇಂದನೂ ನಾನು ನಿಮ್ಗೆ ಸಬ್ಮಿಟ್ ಮಾಡಿದ್ದೀನಿ. ಖಾಸಗಿ ವ್ಯಕ್ತಿಗಳ ನೋಂದಾಯಿಸ್ಕೊಂಡಿರ್ತಕ್ಕಂಥ ಖಾಸಗಿ ವ್ಯಕ್ತಿಗಳ ವಿರುದ್ಧ ಅಂತಿದೆ, ಯಾರೋ ಒಬ್ಬ ವ್ಯಕ್ತಿ ಮೇಲೆ ಮಾಡಿ ಅಂತ ಹೇಳಿಲ್ಲ. ಹೂ ಹ್ಯಾಸ್ ಸಪೋರ್ಟೆಡ್, ಹೂ ಹ್ಯಾಸ್ ಕ್ರಿಯೇಟೆಡ್ ಅಂತಾನೆ ಇರ್ತಕ್ಕಂಥದ್ದು. AC ಅವ್ರ ಆರ್ಡರ್ಲ್ಲೂ ಇದೆ ಏನೇನು ಮ್ಯಾನಿಪುಲೇಟ್ ಆಗಿರ್ತಕ್ಕಂಥದ್ದು. ನಾವು ದಯಮಾಡಿ ಆಲ್ರೆಡಿ ಸರ್ಕಾರದಿಂದ ಬಂದು ಸುಮಾರು 2 ತಿಂಗಳು ಕಳೀತಾರೆ FIR ಹಾಕಬೇಕು ಅಂತ ಹೇಳಿ ತಹಶೀಲ್ದಾರ್ ಅವರು ಮಾಡಿಲ್ಲ. ವಿತಿನ್ 3 days ಆಫ್ ಟೈಮ್ ತಹಶೀಲ್ದಾರ್ ಅವರು ಪರ್ಚೇಸರ್ ನೀವು ಎಲ್ಲರಿಗೂ ಗೊತ್ತಿರ್ತಕ್ಕಂಥದ್ದು ರವಿ, ಹೂ ಹ್ಯಾಸ್ ಗ್ರಾಂಟಿ ಸಣ್ಣಪ್ಪ, ಇಬ್ಬರ ಮೇಲೂ ಕೂಡ ಕ್ರಿಮಿನಲ್ ಮೊಕದ್ದಮೆ ರಿಜಿಸ್ಟರ್ ಮಾಡಿ ಇನ್ವೆಸ್ಟಿಗೇಷನ್ ಸುಳ್ಳು ದಾಖಲೆಗಳನ್ನ ಮಾಡಿ FSIL ಮೂಲಕ ಸಾಬೀತಾಗಿರುವಂತಹ ಸುಳ್ಳು ದಾಖಲೆಗಳನ್ನ ಕೊಟ್ಟು ಸರ್ಕಾರಿ ಅಧಿಕಾರಿಗಳ ದಾರಿ ತಪ್ಪಿಸಿರೋದಕ್ಕೆ ಅವ್ರ ಮೇಲೆ ತನಿಖೆ ಆಗುತ್ತೆ. ಮತ್ತೆ ಇವರಿಬ್ರು ಕ್ರಿಯೇಟ್ ಮಾಡಿದ್ರು ಅಂತ ಇಟ್ಕೊಳ್ಳಿ, ಇಬ್ರು ಸೇರಿ ಕ್ರಿಯೇಟ್ ಮಾಡಿದ್ರೆ ಈ ಪೇಪರ್ನ ನಿಮ್ಮ ರೆಕಾರ್ಡ್ ರೂಮ್ಗೆ ತಂದಿಡ್ಲಿಕ್ಕೆ, ನಿಮ್ಮ ಅಂದ್ರೆ ತಾಲೂಕು ಆಫೀಸ್ಗೆ ವೆದರ್ ಇಟ್ ಇಸ್ ಕನಕಪುರ ವೆದರ್ ಇಟ್ ಇಸ್ ಆರ್ವಳ್ಳಿ, ಅಲ್ಲಿ ಇಡ್ಲಿಕ್ಕೆ ಅಲ್ಲಿರ್ತಕ್ಕಂಥ ಯಾವುದೊಬ್ಬ ರೆಕಾರ್ಡ್ ಕೀಪರು ದೆನ್ ಕೇಸ್ ವರ್ಕರ್ ಇವರ ಸಪೋರ್ಟ್ ಇಲ್ಲದೆ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಅಂದಿನ ರೆಕಾರ್ಡ್ ಕೀಪರ್ ಆಗಿರ್ಬೋದು, ಇಂದಿನ ಕೇಸ್ ವರ್ಕರ್ ಅಂತ ಇಂದಿನ ರೆಕಾರ್ಡ್ ಕೀಪರ್ ಇರ್ಬೋದು. ಪ್ರೇಮಾ ಫೇಸಿ ನಿಮಗೆ ಗೊತ್ತಾಗ್ತದೆ, ನೀವು ಅಲ್ಲಿಂದ ಚಾರ್ಜಲ್ಲಿ ಫೈಲ್ ತಂದಿದ್ದೀರಾ ಅಥವಾ ಫೈಲ್ ಇಲ್ಲೇ ಸೃಷ್ಟಿಯಾಗಿತ್ತು ಅನ್ನೋದನ್ನ ಪ್ರಿಲಿಮಿನರಿ ಕಂಪ್ಲೇಂಟ್ ಕೊಡೋದು ಮುಂಚೆ ಅನುಮಾನ ಪಟ್ಟು ಯಾರ್ಯಾರು ಇವರು ಇರ್ಬೋದು ಅಂತೇಳಿ ಅವ್ರ ಮೇಲೂ ಕೂಡ ಕೊಡಬೇಕು. ಯಾಕೆಂದ್ರೆ ನಾನು ಕ್ರಿಯೇಟ್ ಮಾಡಿ ನನಗೆ ಕದ್ದು ಒಳಗಡೆ ಬರ್ಲಿಕ್ಕೆ ಸಾಧ್ಯನೇ ಇಲ್ಲ. ನಾನು ನಿಮ್ಮ ಆಫೀಸಲ್ಲಿ ನೀವು ಸಪೋರ್ಟ್ ಮಾಡಿದ್ರೆ ನಾನು ನಿಮ್ಮ ಆಫೀಸ್ಗೆ ರೆಕಾರ್ಡ್ ಹೋಗಿ ನೀವು ವಿಚಾರಿಸಿದ್ರೆ ನಾವು ತಂದಿರ್ತೀವಿ, ಇಲ್ಲಾಂದ್ರೆ ನಾನು ಇಡ್ಲಿಕ್ಕೆ ಸಾಧ್ಯ ಇಲ್ಲ. ಕನಕಪುರದಲ್ಲಿ ಆಗಿದ್ರೆ ದೇವೇಡಿ ಪೊಲೀಸ್ ಯಾರಾಗಿದ್ರೆ ಅವ್ರು ಆಗಲೇಬೇಕು ಕನಕಪುರದಲ್ಲಿ. ಸೊ ಅಲ್ಲಿನ ರೆಕಾರ್ಡ್ ಕೀಪರು ಅಥವಾ ಇಲ್ಲಿ ಆಗಿದ್ರೆ ಇಲ್ಲಿನ ರೆಕಾರ್ಡ್ ಕೀಪರು ಇಲ್ಲಿನ ಕೇಸ್ ಹೊರತು ಅಥವಾ ಅಲ್ಲಾಗಿದ್ರೆ ಅಲ್ಲಿನ ಕೇಸ್ ಹೊರತು ಇವ್ರ ಮೇಲೆ FIRಗೆ ನೀವು ಕೊಟ್ಟರೆ ಮಾತ್ರ ಪೊಲೀಸ್ ಇಲಾಖೆ ನೈಜವಾಗಿ ಪ್ರಾಮಾಣಿಕವಾಗಿ ತನಿಖೆ ಮಾಡಲಿಕ್ಕೆ ಅವಕಾಶ ಆಗ್ತದೆ. ಸಣ್ಣಪ್ಪ ಅನ್ನೋ ಒಬ್ಬ 86 years old ಮೆನ್, ಡಸ್ ಇಟ್ ಪಾಸಿಬಲ್ ಟು ಕ್ರಿಯೇಟ್ ಎ ಫೇಕ್ ಡಾಕ್ಯುಮೆಂಟ್ಸ್? ಮೇಲ್ನೋಟಕ್ಕೆ ನಾನು ನಿನ್ನ ಕೇಳ್ತಾ ಇದ್ದೀನಿ, ಸಾಧ್ಯನೇ ಇಲ್ಲ. ಬಟ್ ಈಸ ಖಾತೆದಾರ ಆಗಿರೋದ್ರಿಂದ ಅವರನ್ನು ಇನ್ಕ್ಲೂಡ್ ಮಾಡಿಕೊಂಡು ನೀವು ಕಂಪ್ಲೇಂಟ್ ಕೊಡಬೇಕು ಅಂತ ಈ ಸಮಯದಲ್ಲಿ ಇದನ್ನ ಇವೆಲ್ಲ ಕಾಪಿ ಇದೆಯಲ್ಲ ನೋಡಿ, ನೀವು ಸ್ವಲ್ಪ ಸ್ಟಡಿ ಮಾಡಿ ಮೇಡಮ್, ಆಮೇಲೆ ನಿಮ್ಮ ವ್ಯಾಪ್ತಿಗೆ ಬರುತ್ತೆ ಇದು. ನಿಮ್ಮ ಕಸಬಾ ಹೋಗ್ಲಿಲ್ಲ, ಅದೇ ಕಸಬಾ ಹೋಗ್ಲಿಲ್ಲ, ಕಸಬಾ ಇನ್ನೂ ಕಸಬಾ ಆಗಿಲ್ಲ, ಅಂದ್ಬಿಟ್ಟು ಇನ್ಯಾವುದು ಆರೋಳಿ ಮಳವಳ್ಳಿ 2 ಒಬ್ಬರು ಸೇರಿ ನಮ್ಮ ಪ್ರಾರಂಭ ತಹಸೀಲ್ದಾರ್ರೆ ಕೂತಾನೆ ಇಲ್ವಾ? ದಯವಿಟ್ಟು ಅವ್ರಿಗೆ ತಹಸೀಲ್ದಾರ್ಗೆ ಏನು ಹೇಳ್ಬೋದು ಹೇಳಿ. ಮತ್ತೆ ನೀವು ಸುಮಾರು ನಾವು ನಿಮ್ಮ ಮಾಹಿತಿಗೆ ಏನಾದ್ರು ಬಂದಿರೋದು ನಿಮ್ಮ ವ್ಯಾಪ್ತಿಗೆ ಬರುವಂಥದ್ದು ಏನು ಮಾಡ್ಬೋದು ಮಾಡಿ, ಗೌರವ ಘನತೆಯಿಂದ ಕೆಲಸ ಮಾಡಿ. ಜನ ನನಗೆ ಗೊತ್ತಿರೋ ಹಾಗೆ ಸರ್ಕಾರಿ ಅಧಿಕಾರಿಗಳು ಒಳ್ಳೆ ಕೆಲಸ ಮಾಡಿರೋದನ್ನ ಜನ ಶಾಶ್ವತವಾಗಿ ನೆನ್ಪಿಟ್ಕೊಳ್ತಾರೆ. ಒಂದು ಹಳ್ಳಿ ಹೆಸರು ನಿಮ್ಗೇನಾದ್ರು ಗೊತ್ತಿದ್ರೆ ಹಳ್ಳಿ ಬಗ್ಗೆ ಗೊತ್ತಿಲ್ಲ, ಗುಪ್ತ ಶೆಟ್ಟಿ ಹಳ್ಳಿ ಇದೆ ಕೇಳಿದ್ದೀರಾ? ಚಿಕ್ಕಮಗಳೂರಲ್ಲಿ ಒಂದು ಹಳ್ಳಿ ಇದೆ, ಗುಪ್ತ ಶೆಟ್ಟಿ ಹಳ್ಳಿ ಅಂತ. ಹರ್ಷಗುಪ್ತ ಗೊತ್ತಲ್ವಾ? ಅವರು ಜಿಲ್ಲಾಧಿಕಾರಿ ಆಗಿದ್ರು. ಮಧುಕರ್ ಶೆಟ್ಟಿ ಅಂತ ಒಬ್ಬ IPS ಆಫೀಸರ್ ಇದ್ರು, ಅವರು SP ಆಗಿದ್ರು. ಅವರಿಬ್ರು ಸೇರ್ಕೊಂಡು ಆ ಹಳ್ಳಿಯ ಜನರ ಸಮಸ್ಯೆಯನ್ನ ಬಗೆಹರಿಸಿದ್ದಕ್ಕೆ ಅವರು ತಮ್ಮ ಹಳ್ಳಿಯನ್ನೇ ಹೆಸರು ಬದಲಾವಣೆ ಮಾಡಿಕೊಂಡು ಬರೀ ಇವಾಗ ನೀವು ಗೂಗಲಲ್ಲಿ ಗುಪ್ತ ಶೆಟ್ಟಿ ಹಳ್ಳಿ ಅಂತ ಹಾಕಿ ಬರೋದು. ಆ ಥರಕ್ಕೆ ಜನ ಕೃತಜ್ಞತೆ ತೋರಿಸ್ತಾರೆ. ನಾನು ನಮ್ಮ ತಂದೆಯವ್ರ ಬಗ್ಗೆ ಮಾತ್ರ ನಾನು ಕೇಳಿದೆ, ಆಫ್ಟರ್ ಆಲ್ ನಿಮ್ಮಸೆ ವಿಲೇಜ್ ಅಕೌಂಟೆಂಟ್, ಇಡೀ ಕಂದಾಯ ಇಲಾಖೆಯ ಅತಿ ಕೆಳಗಿನ ಹಂತದ ಅಧಿಕಾರಿ. ಅವ್ರು ಮಾಡಿದ ಕೆಲಸಕ್ಕೆ ಈಗಲೂ ನಿಮ್ಮಪ್ಪ ಒಳ್ಳೆ ಕಡಕ ಸೆಕ್ರೆಟರಿನಪ್ಪ ಅಂತ ಹೇಳ್ತಾರೆ. ಅದೇ ತರಕ್ಕೆ ಜನ ಅವ್ರು ಇವತ್ತು ಜ್ಞಾಪಕ ಇಟ್ಕೊಳ್ತಾರೆ. ನಿಮ್ಮದನ್ನು ನಿರ್ಮಲಾ ಅಂತ, ಯಾವ್ದು ನಿರ್ಮಲಾ ನಗರ ಅಂತ ಜನ ಹೆಸರು ನಿಮ್ಮ ಊರಿಗೆ ಹೆಸರಿಡೋ ತರ ನೀವು ಕೆಲಸ ಮಾಡಿ. ಒಳ್ಳೇದಾಗ ದುಡ್ಡು ಬರುತ್ತೆ ಹೋಗುತ್ತೆ, ನೀವು ಸಂಪಾದನೆ ಮಾಡೋ ಪುಣ್ಯನೇ ನಿಮ್ಮನ್ನು ಕಾಪಾಡೋದು. ಥ್ಯಾಂಕ್ ಯು.
ಏನು ಇವರ ಹೆಸರು? ಪ್ರದೀಪ್. ಏನಾಗಿಲ್ಲ ಇಲ್ಲಿ ಕೇಸ್ ಹಾಕೋದಿಕ್ಕೆ ಪಾಪ ಪೊಲೀಸರು ನೋಡ್ತಿರ್ತಾರೆ. ಕೇಸ್ ಹಾಕೋದಿಕ್ಕೆ ಪ್ರದೀಪ್ ಎಸ್ ಪಿ ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್. ಯಾರಿಗೆ ಇನ್ಸ್ಪೆಕ್ಟ್ರು? ಪರವಾಗಿಲ್ಲ, ಒಳ್ಳೆಯದ. ನೀವು ಒಳ್ಳೆಯದ ಇಲ್ಲ ಇಲ್ಲ ಬೆಳಿಲ್ಲ ಆಚೆ. ವೆರಿ ಗುಡ್. ಮೊಹಮ್ಮದ್ ಜೀಶಾನ್. ಎಲ್ಲಿ ಇರೋದು ಜೀಶಾನ್? ವೆರಿ ಗುಡ್. ಆಮೇಲೆ ಐಡಿ ಕಾರ್ಡ್ ಮೇಡಮ್ ಹಾಕಿದ್ದಾರೆ ಅವರು. ಈ ತರಕ್ಕೆ ಯಾರೇ ಐಡಿ ಮಾಡಿದ್ರು ಅದು ನಾನು ಕಳಿಸಿದ್ದೀನಿ ನಿಮ್ಮ ಮೇಡಮ್ಗೆ. ಅವ್ರಿಗೆ ಯಾಕಂದ್ರೆ ನಾವು ಮಾಡಿದ ಹೋರಾಟಕ್ಕೆ ಆಗಿರೋದು 3 ಚೀಫ್ ಸೆಕ್ರೆಟರಿಗಳ ಭೇಟಿ ಮಾಡಿದ್ವಿ ಮೇಡಮ್. ನಾನು 10 ವರ್ಷಗಳಿಂದ ಮಾಡಿದ್ವಿ. ಸತತವಾಗಿ ಆ ಥರ ಸುತ್ತೋಲೆಗಳು ಬಂದಿರೋದು. ಯಾಕಂದ್ರೆ ನಾವು ಸಾಫ್ಟ್ವೇರ್ ಇಂಜಿನಿಯರ್ ನೋಡ್ತಾ ಇದ್ದೀವಿ. ಎಲ್ಲ ಸಿಇಒ ಆದವನು ಹತ್ರ ಹಿಡಿಯಕ್ಕೆ ಆಗ್ತಾನೆ. ನಮ್ಮಲ್ಲಿ ಯಾರು ಹೇಳಿ ಅಧಿಕಾರಿಗಳ ಜಾಗದಲ್ಲಿ ಬಂದು ಕಳ್ಳರು ಕದ್ದಿದ್ರು ಬ್ರೋಕರ್ಗಳು ಕೂತ್ಕೊಳ್ತಾರೆ. ಅದಾಗಬಾರ್ದು. ಆಡಳಿತದಲ್ಲಿ ಪಾರದರ್ಶಕತೆ ಬರಬೇಕು ಅಂತ. ಏನು ಓದಿರೋ ದೇಶ ಬಿ ಸಿವಿಲ್. ಹಾಗಾದ್ರೆ ನಂದು ME ಕಂಪ್ಯೂಟರ್ ಸೈನ್ಸ್, ನೀನು ಇಂಜಿನಿಯರ್ ನಮ್ಮ ಹಾಗೆ. ಆದರೆ ಇದೇನು FDA ಒಳ್ಳೆ ಕೆಲಸ ಸಿಕ್ಕಿದೆ, ಪರವಾಗಿಲ್ಲ. ಜನರ ಸೇವೆ ಮಾಡುವಂಥದ್ದು ಅದಕ್ಕೆ ತಕ್ಕನಾಗಿ ಮಾಡೋಣ. ಯಾವನ ಕಾಳು ರಾಜಕಾರಣಿ ಭ್ರಷ್ಟ ರಾಜಕಾರಣಿ ಬೇಡ ಹಿಂಗ್ ಹಾಕೊಂಡು ನಾಯ್ಕನ್ ಹಾಕೊಂಡು ಬಂದಿರೋ ನಿಂತ್ಕೊಂಡು ಸಲ್ಯೂಟ್ ಹೊಡಿಬೇಡಪ್ಪ. ಪ್ರಾಮಾಣಿಕವಾಗಿ ಮಾಡಿ, ಒಳ್ಳೇದಾಗಲಿ. ಆಗ್ಲೇ ನಾನು ಹೇಳ್ತಾ ಇದ್ದೆ ನಿಮ್ಮ ಗೌಡ್ರಿಗೆ, ಪ್ರದೀಪ್, ನಮಗೆ ಪೊಲೀಸರು ಸಲ್ಯೂಟ್ ಹೊಡಿಯಲ್ಲ, ನನಗೆ ನಮಸ್ಕಾರ ಮಾಡ್ತಾರೆ. ರಸ್ತೆನಲ್ಲಿ ನಿಲ್ಸಿ, ಸರ್ ನಮಸ್ಕಾರ ಸರ್, ಊಟ ಆಯ್ತಾ ಸರ್ ಅಂತ ಕೇಳ್ತಾರೆ, ತಿಂಡಿ ಆಯ್ತಾ. ಆದ್ರೆ ನೀವು ಯಾರಿಗೆ ಸಲ್ಯೂಟ್ ಹೊಡಿತೀರಾ? ಕಳ್ಳ ರಾಜಕಾರಣಿಗಳಿಗೆ, ಕಳ್ಳ ಅಧಿಕಾರಿಗಳಿಗೆ ನಿಂತ್ಕೊಂಡು ಸಲ್ಯೂಟ್ ಹೊಡಿತೀರಾ? ನಾನೇನಾದ್ರೂ ರಾಜಕಾರಣಿನಾ? ನಾನು MLA ಆಗಿದ್ದೀನಾ, ಮಿನಿಸ್ಟರ್ ಆಗಿದ್ದೀನಾ? ಆದ್ರೆ ನನ್ಗೆ ಸಲ್ಯೂಟ್ ಹೊಡಿಯಲ್ಲ. ಏನ್ ಮಾಡ್ತೀರಾ? ನಮಸ್ಕಾರ ಅಂತ. ಅದು ನಾವು ಸಂಪಾದನೆ ಮಾಡಿರೋದು. ಬಹಳ ಪಾಪ ಯಾರೋ ಬಂದು ಪತ್ರಕರ್ತರು ಯಾರೋ ಹೇಳ್ತಾ ಇದ್ರು, ಏನ್ ಸಾರ್, ಏನ್ ಜನ ಸಾರ್ ನಿಮ್ಗೆ ಸಪೋರ್ಟ್ ಮಾಡಲ್ಲ ಅಂತ. ನಾನು ಹೇಳಿದೆ, ಅಯ್ಯೋ ಹಂಗನ್ಬೇಡಪ್ಪ, ಜನ ಸಪೋರ್ಟ್ ಮಾಡ್ತಾ ಇದಾರೆ, ಒಳ್ಳೇದನ್ನ ಬೆಂಬಲಿಸ್ತಾ ಇದಾರೆ. ಈಗ ನೀವೇ ಪೊಲೀಸರು ನಮ್ಗೆ ನಮಸ್ಕಾರ ಮಾಡ್ತಾರೆ, ಯಾಕೆ ಮಾಡ್ತಾರೆ? ಒಳ್ಳೇದನ್ನ ಗುರುತು ಮಾಡ್ತಾರೆ ಅಂತ ಹೇಳಿ. ಅದಕ್ಕೆ ನೀವು ಪ್ರಾಮಾಣಿಕವಾಗಿ ಕೆಲಸ ಮಾಡಿ, ಒಳ್ಳೆ ಸಂಬಳ ಇವಾಗ ಪೊಲೀಸರಿಗೆ ಗೌರವ ಘನತೆಯಿಂದ ಮಾಡಿ, ಬಡವ್ರ ಕಾಯ್ರಣ, ಬಡವ್ರ ಕಾಯ್ರಪ್ಪ. ಯಾಕಂದ್ರೆ ಅಲ್ಲ ಬಡವ್ರ ಕಾಯ್ರಿ. ನಾವು ನೋಡಿದೀನಿ ಅಲ್ಲಿ ಕೋರ್ಮನ್ಲ ಪೊಲೀಸ್ ಸ್ಟೇಷನ್ ಎದುರುಗಡೆನೆ ನಮ್ಮ ಮನೆ ನೆನ್ಸಿವಿ ನೇತೃತ್ವದಲ್ಲಿ ಬರ್ತಾರೆ. ಅಲ್ಲಿ ಸುತ್ತಮುತ್ತ ಸ್ತಂಭಲಿದ್ದ ಹೆಣ್ಮಕ್ಳೆಲ್ಲ ಬಂದು ಸಂಜೆ ಹೊತ್ತು ಕಣ್ಣೀರು ಹಾಕೊಂಡು ನಿಂತ್ಕೊಂಡಿರ್ತಾರೆ. ಯಾವ್ಯಾವ್ದೋ ಕೇಸಲ್ಲಿ ಫಿಟ್ ಮಾಡ್ಬಿಡ್ತೀರಾ ನೀವು? ಎಲ್ಲರೂ ಒಂದೇ ರೀತಿ ಇರ್ತಾರ? ಇಲ್ಲ ಅಲ್ವಾ? ಆದ್ರೆ ಸ್ವಲ್ಪ ಹೆಚ್ಚು ಕಮ್ಮಿ ಹಂಗಾಗುತ್ತೆ. ಇಲ್ಲ ಇಲ್ಲ, ಯಾರಾದ್ರೂ ಊಟ ಕೊಡ್ತಾರೆ ನಾವು ನೋಡ್ತಾ ಇದ್ದೀವಿ. ಮುದ್ದೆ ಅನ್ನ ಸಾರು. ಇವ್ರು ಲೋಕಲ್ ಅವ್ರಿಗೆ ಗೊತ್ತಿರುತ್ತೆ, ಅಲ್ಲಿಗೆ ಹೋಗೋಣ ಬನ್ನಿ. ನಾವು ತಿನ್ನೋದು ಮುದ್ದೆ ಅನ್ನ ಸಾರು ಅಪ್ರೋಚ್. ಸಮಸ್ಯೆ ಇಲ್ಲ, ಬಂದ್ರೆ ನಮ್ಮ ಜೊತೆ ಕೊಟ್ಟರೆ ನೀವು ಊಟ ಮಾಡ್ಬೋದು.